Foodcast with Srinath. A podcast with half food. Srinath Dosa tasty bites. Chat Madi enjoy chesi. Friends gather, stories share. Meru Atitya Sweekarisi. ಮಾತುಕತೆಯಿಂದ ಸಂಭ್ರಮಿಸಿ Foodcast with Srinath. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಫೋಡ್ಕಾಸ್ಟ್ ವಿತ್ ಶ್ರೀನಾಗ್ ಅಟ್ ದಾಸೋಹಂ. ಇವತ್ತು ನನ್ನ ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮ ಆತ್ಮೀಯ ಗೆಳೆಯರು, ನನ್ನ ಫ್ಯಾಮಿಲಿ ಮೆಂಬರ್ ಅಂಡ್ ಅ ಗುಡ್ ಬ್ರದರ್ ವೀರೇಂದ್ರ ಬಾಬು ನಂಜೇಗೌಡರವರು. ಈಸ್ ಎ ಗುಡ್ ಡೈರೆಕ್ಟರ್, ಆಕ್ಟರ್, ಪ್ರೊಡ್ಯೂಸರ್, ಅಡ್ವೊಕೇಟ್, ಬರಹಗಾರರು, ಬಹುಮುಖ ಪ್ರತಿಭೆ. ಎಲ್ಲಿಂತ ಹೇಳೋದು ಏನು ಅಂತ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು. ಸೊ ಹಾಗಾಗಿ ಸರ್, ವೆಲ್ಕಮ್ ಟು ದಾಸೋಹಂ. ಥ್ಯಾಂಕ್ ಯು ಸೋ ಮಚ್. ಫುಡ್ಕಾಸ್ಟ್ ವಿತ್ ಶ್ರೀನಾಗ್ಗೆ ನಿಮಗೆ ಸ್ವಾಗತ. ನೆಕ್ಸ್ಟ್ ಸೆಗ್ಮೆಂಟ್ ಹೋಗೋಣ ಸರ್. ನನ್ನ ಜೀವನದಲ್ಲಿ ಅಂಬರೀಷ್ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥದ್ದನ್ನ ಮರಿಲಿಕ್ಕೆ ಆಗಲ್ಲ. ಯಾಕೆಂತಂದರೆ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಸರ್, ಅದನ್ನು ಬೇರೆ ಇನ್ನೇನೋ ಮೈಂಡಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಹೋಗಲಿ ನನಗೇನೋ ಪ್ಲಸ್ ಮಾಡಿಸ್ಕೋಬೇಕು ಅನ್ನೋ ಉದ್ದೇಶ ಅಲ್ಲ. ಯಾಕೆಂತಂದರೆ ನಾನು ಮೀಟ್ ಮಾಡಿರ್ತಕ್ಕಂಥ ಎಷ್ಟೋ ಜನನೇ ಎಂತೆಂಥವ್ರನ್ನೂ ಮೀಟ್ ಮಾಡಿದ್ದೀನಿ ಸರ್ ನಾನು ಬಿಸ್ನೆಸ್ಸಲ್ಲಿ ಥ್ರೂಔಟ್ ಇಂಡಿಯಾ. ಅದರಲ್ಲಿ ಬಹಳ ವಿಶೇಷವಾದಂಥ ವ್ಯಕ್ತಿ ಅಂಬರೀಷ್ ಸರ್ ಅವರು. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಆ್ಯಕ್ಚುಲಿ ನಮಗೆ ಆ ಒಂದು ಕಾನ್ಸೆಪ್ಟು ನಮ್ಮ ಸಿನಿಮಾದಲ್ಲಿ ಒಂದು ಮುಖ್ಯಮಂತ್ರಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬಂತು. ನಾನು ಯಾವುದನ್ನೇ ತಗೊಂಡು ತುಂಬ ಸೀರಿಯಸ್ಸಾಗಿ ತೊಗೋತೀನಿ ಸರ್. ಈಗ ನೀವು ಹೋಟೆಲ್ ಎಷ್ಟೊಂದು ಇಂಟ್ರೆಸ್ಟಾಗಿ ತೊಗೊಂಡಿದ್ದೀರಾ, ಅದನ್ನು ಬೇರೆ ಪಕ್ಕದಲ್ಲಿ ಯಾರೋ ಬಂದು ಏನೋ ಹೇಳ್ತಾರೆ, ಅದನ್ನ ತಲೆ ಕೂಡ ಕೆಡಿಸ್ಕೊಳ್ಳಲ್ಲ. ದ ಬೆಸ್ಟ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ, ನಿಮ್ಮ ಥರನೇ. ಕರೆಕ್ಟ್. ಅದಾದಮೇಲೆ ಬೆಸ್ಟ್ ಮಾಡೋದನ್ನ ಮಾಡಿ ನೆಕ್ಸ್ಟ್ ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಬಿಡ್ತಾರೆ ಅದು ಬೇರೆ ವಿಚಾರ, ನಮ್ಮ ಕೈನಲ್ಲಿ ಇಲ್ಲ. ಈಗ ಭಗವದ್ಗೀತೆನಲ್ಲಿ ಕೃಷ್ಣ ಪರಮಾತ್ಮ ಹೇಳಿದಾಗ ಕಷ್ಟ ನಾವು ಪಡ್ಬೇಕಷ್ಟೇ, ಫಲ ಭಗವಂತನ ಬಿಟ್ಟಿರೋದು. ಅವನು ಅದನ್ನೇ ಹೇಳ್ತಾನೆ, ಕಷ್ಟ ನೀನು ಬಿಡು, ಫಲ ನನಗೆ ಬಿಟ್ಬಿಡು ಅಂತ. ಹಂಗಾಗಿ ಕೆಲಸ ಮಾಡೋದು ಮಾತ್ರ ನಮ್ಮ ಕೈನಲ್ಲಿ ಇರ್ತಕ್ಕಂಥದ್ದು. ರಿಸಲ್ಟ್ನ ನಾನು ಯಾವತ್ತೂ ಥಿಂಕ್ ಮಾಡಿಲ್ಲ. ಅದೇ ರೀತಿಯಲ್ಲಿ ನನಗೆ ಸಿನಿಮಾ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಕ್ಯಾರೆಕ್ಟರ್ಗೆ ಚಿರಂಜೀವಿ ಅವ್ರನ್ನ ತರಬೇಕು ಅಂತಕ್ಕಂಥದ್ದು ನನ್ನ ಮೈಂಡಲ್ಲಿ ಇತ್ತು. ಅವ್ರನ್ನ ತಗೊಂಬಂದರೆ ಬೇರೆ ರೀತಿಯಲ್ಲಿ ಹೋಗುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟ್ ಆಗಿತ್ತು. ಸೊ ನಾವಾಗ ನನಗೆ ಒಳ್ಳೆ ಕಾಂಟ್ಯಾಕ್ಟ್ ಸಿಕ್ತಾಗ ನಮ್ಮದೇ ಮೀಡಿಯಾ ಅದೆಲ್ಲ ಕಾಂಟ್ಯಾಕ್ಟ್ಸ್ ತುಂಬ ಚೆನ್ನಾಗಿದ್ದರಿಂದ ನಾನು ಏನು ಮಾಡಿದೆ, ಅವ್ರನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ಹೈದ್ರಾಬಾದಲ್ಲಿ ಅವ್ರ ಮನೆಯಲ್ಲಿ, ಆ್ಯಕ್ಚುಲಿ ಅವತ್ತು ಮ್ಯಾರೇಜ್ ಆ್ಯನಿವರ್ಸರಿ ಚಿರಂಜೀವಿ ಅವ್ರದ್ದು. ಅವರಾಗ 7-8 ವರ್ಷಗಳ ಕಾಲ ಸುಮ್ಮನೆ ಮನೇಲಿದ್ದರು. ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಇರಲಿಲ್ಲ. ಆಗ ಅವ್ರ ಪೊಲಿಟಿಕಲ್ ಇಶ್ಯೂಸು ಅದೆಲ್ಲ ತುಂಬ ಒಂಥರ ಬೇರೆ ರೀತಿಯಲ್ಲಿದ್ದರು. ಸೊ ಆ ಸಂದರ್ಭದಲ್ಲಿ ಅವ್ರನ್ನ ಹೋಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ನನ್ನ ಜೀವನದಲ್ಲಿ ಬೆಸ್ಟ್ ಮೂಮೆಂಟ್ಸು. ಮತ್ತು ಈಗಲೂ ಕೂಡ ನಾನು ತುಂಬ ಫೋಟೋ ಕಾನ್ಷಿಯಸ್. ಯಾರಾದರೂ ಇದ್ದರೆ ಫೋಟೋ ತೊಗೊಳ್ಳಿ, ವೀಡಿಯೋ ತೊಗೊಳ್ಳಿ ಅಂತೀನಿ. ಯಾಕೆ ಅಂತಂದರೆ ನನ್ನ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ಆಗಿಬಿಡ್ತು ಸರ್. ಚಿರಂಜೀವಿ ಅವ್ರನ್ನ ತೊಗೊಂಡ್ರೆ ಅವ್ರು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ನಮಗೆ, ಎಷ್ಟು ಹಂಬಲ್ಲಾಗಿ ನನ್ನ ಕುತ್ಕೊಂಡು, ನಾನು ನ್ಯೂ ಕಮರ್, ನಾನು ಏನೇನೂ ಅಲ್ಲ, ಆದರೂ ನಾನು ಸ್ಟೋರಿ ಹೇಳ್ತೀನಿ ಅಂದರೆ ಅವ್ರು ಟೈಮ್ ಕೊಟ್ಟು ಸಂಪೂರ್ಣವಾಗಿ ಕೇಳಿಸ್ಕೊಂಡ್ರು. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಬಟ್ ನಮ್ಮ ಜೊತೆ ನಮ್ಮ ಡೈರೆಕ್ಟ್ರು ಎಲ್ಲ ಬಂದಿದ್ವಿ, ನಾವು ಹೋಗಿದ್ವಿ, ಫೋಟೋನೇ ತೊಗೊಂಡಿಲ್ಲ ನೋಡಿ. ನನ್ನ ಜೀವನ ಪರ್ಯಂತ ನಂಗೆ ಅದೊಂದು ರಿಗ್ರೆಟ್ಸ್ ಇದೆ. ಎಂಥ ಮಿಸ್ ಆಗೋದು. ಅದಕ್ಕೆ ನಾನು ಎಲ್ಲಾದ್ರೂ ಹೋಗಿ ಫಸ್ಟ್ ಫೋಟೋ ತಗೊಂಡಿರ್ತೀನಿ ನಾನು. ಯಾಕೆ ಏನಾಗ್ತದೆ ಅದೆಲ್ಲ ಮೆಮೊರೀಸು ಸರ್, ಅದನ್ನ ಹಂಗಾಗಿ. ಸೊ ಅದಾದ ನಂತರದಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರು ಓಕೆ ಆಯಿತು. ಮತ್ತು ಇನ್ನೂ ಡಿಸ್ಕಷನ್ ಮಾಡಬೇಕಾಗಿತ್ತು. ಅವರು ಡಿಸಿಷನ್ ತಗೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಅವ್ರದ್ದೆಲ್ಲ ಭಾಳ ದೊಡ್ಡ ಟೀಮ್ ಇದೆ. ಅವ್ರು ಏನೇ ಕೆಲಸ ಮಾಡಬೇಕಾದ್ರೆ ಆ ಟೀಮ್ ಡಿಸೈಡ್ ಮಾಡಬೇಕು. ಅವರು ಕೂಡ ಡಿಸಿಷನ್ ತಗೊಳ್ಳೋದು ತುಂಬ ಪ್ಲಾನ್ಡ್ ಪೀಪಲ್ಸ್ ಅವರೆಲ್ಲ, ಭಾಳ ದೊಡ್ಡವರು ಸರ್. ಏನೇ ಡಿಸಿಷನ್ ತಗೋಬೇಕಾದ್ರು, ಏನೇ ವಿಷಯ ಬಂದರೂ ಅವ್ರು ಮತ್ತೆ ಅವ್ರ ಟೀಮ್ ಇದೆ, ಕಿಚನ್ ಟೀಮ್ ಟೈಪಲ್ಲಿ ಅವರು ಒಂದು ಟೀಮ್ ಇದೆ ಅವ್ರದ್ದೆಲ್ಲ. ಮತ್ತೆ ಡಿಸ್ಕಷನ್ ಮಾಡಿ ಡಿಸಿಷನ್ ತಗೊಳ್ಳೋದು. ಆ ಟೈಮಲ್ಲಂತೂ ತುಂಬ ಸರ್ ಅವ್ರನ್ನೆಲ್ಲ ಈ ಫುಡ್ ವಿಚಾರದಲ್ಲೆಲ್ಲ ಅವ್ರನ್ನ ಫಾಲೋ ಮಾಡಿದ್ರೆ ಬೇರೆನೇ ಇದೆ ಸರ್. ಅದೆಲ್ಲ ಇನ್ನೊಂದ್ಸರಿ ಚರ್ಚೆ ಮಾಡೋಣ. ಸೊ ಬಹಳ ದೊಡ್ಡ ವ್ಯಕ್ತಿಗಳು. ಸೊ ಅದಾದಮೇಲೆ ಅವ್ರು ತುಂಬ ಟೈಮ್ ತೊಗೊಂಬಿಟ್ರು ನನಗೆ. ಅವರು ಡಿಸಿಷನ್ ತೊಗೊಳ್ಳಿಲ್ಲ, ಬೇಡ ಆಗಲ್ಲ ಅಂತಲೂ ಹೇಳಲಿಲ್ಲ, ಅಥವಾ ಬರ್ತೀನಿ ಅಂತಲೂ ಹೇಳಲಿಲ್ಲ. ಸೊ ಆ ಟೈಮ್ನಲ್ಲಿ ನನಗೆ ಅನಿಸಿದ್ದು ಏನಂತ, ನಾನು ಇದನ್ನ ಏನು ಕೇಳ್ತಾ ಇದ್ದೀನಿ ಅಂದರೆ, ಅಂಬರೀಷ್ ಅವ್ರಿಗಿಂತ ಅವ್ರು ದೊಡ್ಡವರು ಅಂತ ಅಲ್ಲ ಪ್ರಶ್ನೆ. ನನ್ನ ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ನಾನು ಚಿರಂಜೀವಿ ಅವ್ರು ತೊಗೊಂಬರೋಣ, ತೊಗೊಂಬಂದರೆ ತೆಲುಗು ಮತ್ತು ಕನ್ನಡಕ್ಕೆ ಹೆಲ್ಪ್ ಆಗುತ್ತೆ ನನ್ನ ಉದ್ದೇಶ. ಆಮೇಲೆ ಭಾಳ ಬೆಳೆದಿದ್ದಾರೆ.
ಅದಾದ್ಮೇಲೆ ನಾನು ಯೋಚನೆ ಮಾಡಿದ್ದು ನೆಕ್ಸ್ಟ್ ಯಾರು ಅಂತ ಅಂದ್ಕೊಂಡ ತಕ್ಷಣ ನನಗೆ ಇಮಿಡಿಯೇಟ್ ಫ್ಲಾಶ್ ಆಗಿದ್ದು ಅಂಬರೀಷ್ ಅಣ್ಣ. ಸೊ ನನಗೆ ಅಂದ್ಕೊಂಡ ತಕ್ಷಣ ನನಗೆ ಕ್ಲಿಯರ್ ಪಿಕ್ಚರ್ ಸಿಗ್ಬಿಡ್ತು. ನಾನು ಚಿರಂಜೀವಿಯನ್ನು ತರಬೇಕು ಅನ್ನೋ ಕಾನ್ಸೆಪ್ಟ್ ಒಂದೇ ಇತ್ತು, ಬಟ್ ಅಂಬರೀಷ್ ಅಣ್ಣನ ತರಬೇಕು, ಇದನ್ನಲ್ಲಿ ಕರ್ಕೊಂಬರೋಣ ಒಂದು ಕ್ಯಾರೆಕ್ಟರ್ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದಾಗೇನೆ ಫಿಕ್ಸ್ ಆಗ್ಬಿಡ್ತು, ಇವರೇ ಕರೆಕ್ಟ್ ಆಕ್ಚುಲಿ, ನಾನು ರಾಂಗ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ ಅಂತ. ನೋಡಿ, ಸೊ ಅವಾಗ ಇನ್ನೊಂದು ಏನಂತಂದ್ರೆ ನಾನು ಮೀಡಿಯಾದಲ್ಲಿ ಇದ್ದಿದ್ದರಿಂದ ನಮ್ಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು. ಸೊ ಅಂಬರೀಷ್ ಅಣ್ಣನ ಕಾಂಟ್ಯಾಕ್ಟ್ ಮಾಡೋದು ನಮಗೆ ದೊಡ್ಡ ವಿಚಾರ ಆಗಲಿಲ್ಲ. ಅವ್ರ ಜೊತೆ ಚರ್ಚೆ ಮಾಡ್ತಿದ್ದಂಗೆ ಅವರು ಸ್ವಲ್ಪ ನಮ್ಮ ಗೌಡ್ರ ಪ್ರೇಮಿ, ಅವರು ನಮ್ದೇ ಹೇಳ್ತಿದ್ದಾಗ ನಮ್ಮ ಗೌಡ್ರ ಕರ್ಕೊಂಬರ್ರಿ ಅಂತಂದ್ರು, ಒಂಥರ ಅವ್ರು ಮಾತಾಡೋದು ಎಲ್ಲಾರನು. ಸೊ ಬಂದ ತಕ್ಷಣ ಒಂದ್ಸರಿ ಹೋದ್ವಿ ಮೈಸೂರಲ್ಲಿ. ಆಕ್ಚುಲಿ ಅವರು ಇವ್ರದ್ದು ಸಂದೇಶ್ ಅವ್ರ ಹೋಟೆಲ್ ಇದೆಯಲ್ಲ ಸರ್, ಸಂದೇಶ್ ದ ಪ್ರಿನ್ಸ್, ತಗೊಳ್ಳಿ ಸರ್. ಸೊ ಸಂದೇಶ್ ದ ಪ್ರಿನ್ಸ್ ಅಲ್ಲಿ ಅವ್ರಿಗೆ ಅಂತ ಸಪರೇಟ್ ರೂಮ್ ಕೊಟ್ಬಿಟ್ಟಿದ್ರು ಸರ್. ಅಂಬರೀಷ್ ಅಣ್ಣಂಗೆ ಮತ್ತೆ ದರ್ಶನ್ ಅವ್ರಿಗೆಲ್ಲ ಅವ್ರದೇ ಅಂತ ಒಂದು ರೂಮ್ಸ್ ಸಪರೇಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಬಹಳ. ಸೊ ಅದರಲ್ಲಿ ನಮ್ಗೆ ನೈಟ್ ಕರೆದ್ರೆ, ಆಕ್ಚುಲಿ ಎಲ್ಲರಿಗೂ ಗೊತ್ತಿರೋದು ಪಾಪ ಅಂಬರೀಷ್ ಅಣ್ಣ ಡ್ರಿಂಕ್ಸ್ ಅವ್ರದೆಲ್ಲ. ಸೊ ಅಲ್ಲಿ ಕರೆದ್ರೆ ನಾನು ನಮ್ಮ ಸ್ನೇಹಿತರೆಲ್ಲ ಕುತ್ಕೊಂಡು ಆ ಹೋಟೆಲ್ನಲ್ಲಿ ಅವ್ರ ಜೊತೆ ಕುತ್ಕೊಂಡು ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಇದೀವಿ ಅಷ್ಟೇ ಸರ್. ನಾನು ಆಗಲೇ ಹೇಳಿದ್ದೆ ಅಷ್ಟೇ, ನಾವೇನು ಅನ್ಕೊಂಡಿದೀವಿ ಅಂಬರೀಷ್ ಅಣ್ಣನ ಬಗ್ಗೆ ಅದಕ್ಕಿಂತ ದೊಡ್ಡವ್ರು ಸರ್ ಅವರು ಒಬ್ಬೊಬ್ಬ. ಸರ್ ಅಲ್ಲಿ ನಾನು ಹೋಗಿದ್ದೀವಿ, ಅಲ್ಲಿ ಕುತ್ಕೊಂಡಿದ್ದೀವಿ, ರೈತರು ಮಂಡ್ಯ ಜಿಲ್ಲೆಗಳಿಂದ ಈ ಕ್ಯಾರಿಯರ್ ಬಾಕ್ಸ್ಗಳಲ್ಲಿ ಲಿವರ್ ಫ್ರೈ, ಕೈಮಾ, ಡಿಫ್ರೆಂಟ್ ಚಿಕನ್ ಫ್ರೈ ಹಬ್ಬ, ಈ ತರ ಒಂದು 8-10 ಜನ ಸರ್ ತಗೊಂಬಂದ್ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಏನ್ ಅಭಿಮಾನ ಅವ್ರಿಗೆ ಅಂಬರೀಷ್ ಅಣ್ಣನ್ ತಿನ್ಸ್ಬೇಕು ಅನ್ನೋದು ನನಗೆ ಅರ್ಥನೇ ಆಗ್ಲಿಲ್ಲ ಅಲ್ವಾ ಸರ್. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾವ್ ಏನ್ ಅನ್ಕೊಂಡಿದೀವಿ ಅಂಬರೀಷ್ ಅಣ್ಣನ ಬಗ್ಗೆ ನಮ್ಗೆ ಏನ್ ಗೊತ್ತು ಅದಕ್ಕಿಂತ ಬಹಳ ದೊಡ್ಡವರು ಸರ್. ಎಷ್ಟೋ ಜನ ತಿನ್ನಲ್ಲ ಸರ್, ಎಲ್ಲೋ ಮನೆಗೆ ಮದ್ದು ಹಾಕ್ಬಿಟ್ಬಿಡ್ತಾರೆ, ಏನ್ ಮಾಡ್ತಾರೆ ಅಂತ. ಏನೂ ಇಲ್ಲ ಸರ್, ಅಷ್ಟು ಸಿಂಪಲ್ ವ್ಯಕ್ತಿತ್ವ. ಏನಾದ್ರೂ ನನಗೆ ನಡೆಯ ಅಂತ. ಸೊ ನನ್ಗೆ ಶಾಕ್ ಆಗ್ಬಿಡ್ತು, ಏನು ಇಷ್ಟೊಂದು ಪ್ರೀತಿ ಇದೆಯಾ ಅಂತ. ಓಕೆ ಏನೋ ಕೊಡ್ತಾ ಇರ್ಬೋದು ಬಿಡು ಅಂತ. ಆಮೇಲೆ ಅವ್ರ ಜೊತೆ ಕುತ್ಕೊಂಡು 1 ಗಂಟೆ 2 ಗಂಟೆ ರಾತ್ರಿವರೆಗೂ ನನ್ನ ಜೊತೆ ಚರ್ಚೆ ಮಾಡ್ಕೊಂಡು, ನಿನ್ಗೆ ಹೆಲ್ಪ್ ಆಗುತ್ತೆ ನಾನು ಬಂದ್ರೆ ಮಾಡ್ಬೇಕಾ, ಮಾಡ್ತೀನಿ ಬಿಡು ಅಂತಂದ್ರು. ಖುಷಿ ಆಗೋಯ್ತು ನಂಗೆ, ಇಷ್ಟು ಬೇಗ ಸಿಂಪಲ್ ಆಗಿ ಒಪ್ಕೊಂಡ್ಬಿಟ್ರ ಅಂತ. ಆಮೇಲೆ ನಾವು ಆ್ಯಕ್ಚುಲಿ ಮೈಸೂರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಸರ್, ಅಲ್ಲಿ ಕೆಲವೊಂದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಸ್ ಇದೆ, IB ಅವೆಲ್ಲ ಇದೆ ಸರ್. ಅಲ್ಲೆಲ್ಲ ಶೂಟಿಂಗ್ ಮಾಡಬೇಕಾಗಿತ್ತು. ಯಡಿಯೂರಪ್ಪನವರು CM ಆಗಿದ್ರು. ನಾವು ಇಲ್ಲಿ ಚೀಫ್ ಸೆಕ್ರೆಟರಿ ಹತ್ರ ಬಂದು ಪರ್ಮಿಷನ್ ತಗೋಬೇಕಾಗಿತ್ತು. ಇಲ್ಲಿ ತಗೊಳ್ತಾ ಇದ್ದೀವಿ, ಇಲ್ಲ ಯಡಿಯೂರಪ್ಪ ಅವ್ರು ಬರ್ತಾ ಇದ್ದಾರೆ, ಅಲ್ಲಿ CM ಆಗಿದ್ರ ಅವ್ರು ಬರ್ತಾ ಇದ್ದಾರೆ, ಸೊ ನಾವು ಕೊಡ್ಲಿಕ್ಕಾಗಲ್ಲ ಅಂತ. ನಾವು ಅಂಬರೀಷ್ ಅಣ್ಣ ಹತ್ರ ಬಂದು, ಅಣ್ಣ ಈಗ ಆ ಥರ ಆಗ್ಬಿಟ್ಟಿದೆ, ಏನಾಯ್ತು, ಯಾಕೆ ಶೂಟಿಂಗ್ ಏನಾಯ್ತು ಅಂತ. ಅಣ್ಣ ಅಲ್ಲಿ ಡೇಟ್ ಸಿಗ್ತಾ ಇದೆ, ನಮ್ಗೆ ಕೊಡ್ತಾ ಇಲ್ಲ, ಅಪಾಯಿಂಟ್ಮೆಂಟ್ ಕೊಡ್ತಿಲ್ಲ, ನಮಗೆ ಪರ್ಮಿಷನ್ ಕೊಡ್ತಿಲ್ಲ ಅಲ್ಲಿ ಅಂತ. ಇಮಿಡಿಯೇಟ್ ಆಗಿ ಚೀಫ್ ಸೆಕ್ರೆಟರಿಗೆ ಫೋನು ನೋಡಿ, ಏನ್ ಸರ್ ಪವರ್ ಅವರು ಫೋನ್ ಹೊಡೆದ್ರು ಅವ್ರಿಗೆ ಹೊಡಿಲಿಲ್ಲ, ಚೀಫ್ ಸೆಕ್ರೆಟರಿ ಹೊಡಿಲಿಲ್ಲ, ಯಡಿಯೂರಪ್ಪ ಡೈರೆಕ್ಟ್ CMಗೆ ಏನು ಏನ್ರಿ ನೀವು ಇಲ್ಲಿ ಬರ್ತಾ ಅದೇನೋ ಮಾತಾಡಿದ್ರು ಅವ್ರ ಸ್ಟೈಲಲ್ಲಿ. ಸೊ ಹೇಳ್ತಿದ್ದಾಗೇನೆ ಯಡಿಯೂರಪ್ಪ ಅವ್ರು, ಹೌದಾ ನೀವು ಬರ್ತಾ ಇದ್ದೀರಾ, ಸರಿ ನಾನು ಆ ಕಡೆ ಬರಲ್ಲ ಬಿಡಿ, ಹೇಳ್ಬಿಡ್ತೀನಿ ಚೀಫ್ ಸೆಕ್ರೆಟರಿ ಪರ್ಮಿಷನ್ ಅಂತ. ಫ್ರಾಕ್ಷನ್ ಆಫ್ 5 minutes ಪರ್ಮಿಷನ್ ಸರ್ ನೋಡಿ ಸರ್. ಸೊ ಆ ಥರ. ಆಮೇಲೆ ಅಂಬರೀಷ್ ಅಣ್ಣ ಆ್ಯಕ್ಚುಲಿ ಸುಮಾರು ಜನ ನಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಅಂಬರೀಷ್ ಅಣ್ಣ ಹತ್ರ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ಸಗಲಾಗಿದೆ ಸರ್, ನಿಜವಾಗ್ಲೂ ಟೇಸ್ಟ್ ಇದೆ, ಅದ್ಭುತವಾಗಿದೆ. ನಾನು ಇದು ಕೇಳ್ತಾ ಇದ್ದೀನಿ ಅಂತಲ್ಲ, ಒಂದು ಬೇರೆ ಲೆವೆಲ್ ರೀಚ್ ಆಗುತ್ತೆ ನಿಮ್ಮ ಹೋಟೆಲ್, ಡೋಂಟ್ ವರಿ ಸರ್. ಥ್ಯಾಂಕ್ ಯು ಸರ್. ಈ 6 ತಿಂಗಳು ನಾವು ಟ್ರಯಲ್ ಮಾಡಿಸಿದೀವಿ ಸರ್. 6 ತಿಂಗಳಲ್ಲಿ ನಮ್ಗೆ ರಿಪೀಟರ್ಸ್ ಜಾಸ್ತಿ. ಒಂದ್ಸಲಿ ಬಂದು ತಿಂದು ಹೋದವರು ವೆರಿ ಗುಡ್ 48% ಇನ್ ಎನಿ ಹೋಟೆಲ್ ಇಂಡಸ್ಟ್ರಿ. ಅಂದ್ರೆ ನೀವು ಉದ್ಘಾಟನೆ ಮಾಡೋದಕ್ಕೆ ಮುಂಚೆನೆ 6 ತಿಂಗಳಿಂದನೂ ಮಾಡ್ತಿದ್ದೀರಾ ಸರ್? 6 ತಿಂಗಳಿಂದ ನಾವು 16,000 ಜನಕ್ಕೆ we have already trialed on 16,000 people. Wow. We have done more than 3,000 dosas. And we have tried more than 4,000 plus idlis. ಇದೆಲ್ಲ ಗೊತ್ತೇ ಇಲ್ಲ. 3,000 North Indian food. 6,000 North Indian food. Sorry. ಬೆಸ್ಟ್ ಇದು ಹೆಲ್ಪ್ ಆಗಿರುತ್ತೆ ಸರ್ ನಿಮ್ಗೆ, ಯಾಕಂದ್ರೆ ಅವ್ರ ಟೇಸ್ಟ್ ಬಗ್ಗೆ ಆಗಲಿ ಸರ್ವಿಸ್ ಬಗ್ಗೆ ಆಗಲಿ ನಿಮ್ಗೆ ಫೀಡ್ಬ್ಯಾಕ್ ಸಿಕ್ಕಿರುತ್ತೆ ಇದರಿಂದ. ಆಮೇಲೆ ನಾನು ಬಂದು ಹೋಗಿರೋರೆಲ್ಲ 48% of the people they have repeatedly come more than 5 times. Wow, super. ದೇವರ ಆಶೀರ್ವಾದ. ಇಲ್ಲ ಬಿಡಿ, ನೀವು ಎಫರ್ಟ್ ಹಾಕ್ತೀರಾ ಅಂತ ಆಗಿದೆ ನಮ್ಗೆ. ನೀವು ಇಂಡಸ್ಟ್ರಿಗೆ ಬಂದಿದ್ದೀರಾ ಅಂದ್ರೆ ಬೇರೆ ರೀಚ್ ಮಾಡ್ತೀರಾ ಅನ್ನೋದು ಗೊತ್ತಾಗಿದೆ. ಸೊ ಹಂಗಾಗಿ ಅಂಬರೀಷ್ ಅಣ್ಣಂದು ಸರ್ ಎಲ್ಲರೂ ಹೇಳ್ತಾ ಇದ್ರು, ಅವ್ರು ಬರೋದೇ 2 ಗಂಟೆ 3 ಗಂಟೆ ಆಗ್ಬಿಡುತ್ತೆ, ಮತ್ತೆ ಬೇಗ ಹೊರಟೋಗ್ಬಿಡ್ತಾರೆ 5 ಗಂಟೆಗೆ ಅಂತ. ಸರ್ ನನಗೆ 12 ದಿವಸ ನಮ್ಮ ಜೊತೆ ಕೆಲಸ ಮಾಡಿದ್ರು ಸರ್. ಓಕೆ. ನನ್ಗೆ ಯಾವತ್ತೂ ಅವ್ರ ಆ ರೀತಿ ಅನಿಸ್ಲೇ ಇಲ್ಲ ನೋಡಿ. ಆಮೇಲೆ 12 ದಿವಸ ನಮ್ಗೆ ಸಿನಿಮಾ ಮುಗಿದ ತಕ್ಷಣ ಎಲ್ಲಿರೋದು ಕರಿಯವನ್ನ ಅಂತ ಇದ್ರು ಸರ್. ಸರ್ ಆಮೇಲೆ ಕರ್ಸ್ಕೊಂಡು ಅಲ್ಲಿ ಸೇಮ್ ರಿಪೀಟ್ ಪ್ರತಿದಿನ ಸರ್. ಮಂಡ್ಯದಿಂದ ಮೈಸೂರಿಂದ ಅವ್ರ ಹಳ್ಳಿಗಳಿಂದ ಮಾಡ್ಕೊಂಡು ಕೆರೆಯಲ್ಲಿ ಬರೋದು, ಯಾವ್ದನ್ನ ತಿಂತೀರಾ ಯಾವ್ದನ್ನ ಬಿಡ್ತೀರಾ ಸರ್. 12 ದಿನ ಸೇಮ್ ರಿಪೀಟು ಸರ್. ಸೊ ಈವನ್ ನನ್ಗೆ ಸಂಡೇ ಕೂಡ ಬ್ರೇಕ್ ಕೊಡ್ಲಿಲ್ಲ ನಾನು, ಕಂಟಿನ್ಯೂಸ್ಲಿ. ಯಾಕೆಂತಂದ್ರೆ ಅಂಬರೀಷ್ ಅಣ್ಣ ಇದ್ದಾರೆ, ಸುಮನ್ ಒಬ್ರು ಇದ್ರು. ಸೊ ಅವ್ರ ಮಧ್ಯೆ ಮತ್ತೆ ಬ್ರೇಕ್ ಆಗ್ಬಿಟ್ರೆ ಡೇಟ್ಸ್ ಎಲ್ಲ ಕ್ಲಾಶ್ ಆಗುತ್ತೆ, ನಮ್ಗೆ ಹಿಂಸೆ ಆಗೋದು ಬೇಡ ಅನ್ಕೊಂಡು ನಾನು ಏನ್ ಮಾಡಿದೆ, ಕಂಟಿನ್ಯೂಸ್ ಆಗಿ ನಾನು ರಿಕ್ವೆಸ್ಟ್ ಮಾಡಿದೆ, ಅಣ್ಣ ಮಾಡ್ಬಿಡ್ತೀನಿ, ನೀವು ಹೇಗೆ ಬೇಕಾಗಿ ಮಾಡ್ಕೊಳ್ಳಿ, ನಿನ್ ಟೈಮ್ ಕೊಟ್ಟಿದ್ದೀನಿ ಅಂತ. ಸರ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಬ್ರದರ್ಗಿಂತ ಚೆನ್ನಾಗಿ ಟ್ರೀಟ್ ಮಾಡೋದು. ಆಮೇಲೆ ಪೇಮೆಂಟ್ ವಿಚಾರದಲ್ಲಿ ನೀನು ಅದೇನೋ ಒಂಥರ ಅವ್ರು ಯಾರೋ ಕೊಡೋದು ಅಷ್ಟೇ, ಏನು ಅದ್ರ ನನಗೆ ಎಲ್ಲೂ ಕ್ಲಾಶ್ ಆಗಲಿಲ್ಲ.
ದ ಸೆಕೆಂಡ್ ಥಿಂಗ್ ಇನ್ನೂ ಒಂದು ಅವ್ರ ಬಗ್ಗೆ ನಾನು ಹೇಳ್ತಕ್ಕಂಥ ವಿಚಾರ ಏನಂತಂದರೆ, ನರ್ತಕಿ ಥಿಯೇಟ್ರ್ ನಮ್ಮದು ರಿಲೀಸ್ ಆಯ್ತು ಸರ್. ನರ್ತಕಿ ಥಿಯೇಟ್ರಲ್ಲಿ ಮಾಮೂಲಿ ಒಂದು 2-3 ದಿವಸ ಹೋಯ್ತು. ಮಾಮೂಲಿ ಸ್ವಲ್ಪ ಜನ ಮಿಕ್ಸ್ಡ್ ಒಪಿನಿಯನ್ ಅವೆಲ್ಲ ಬರ್ತಾ ಇದೆ. ಅದೆಲ್ಲ ಬರ್ತಾ ಇರಬೇಕಾದ್ರೆ ಅಂಬರೀಷ್ ನಾನು ಬರ್ತೀನಿ ಕಣ ಥಿಯೇಟ್ರಿಗೆ ಅಂದರು. ಶಾಕ್ ಇದ್ದಕ್ಕಿದ್ದಂಗೆ ಸರ್. ನಾನೆಲ್ಲೋ ಇದ್ದೆ, ಓಕೆ ಅಂತ ಬಂದ್ವಿ, ಥಿಯೇಟರ್ಗೆ ಬಂದ್ವಿ ಸರ್. ಮಾಮೂಲಿ ಆಗಿತ್ತು, ಅವ್ರ ಈ ಜಾಗ ಸುಮ್ಮನೆ ಇತ್ತು ಸರ್ ಥಿಯೇಟ್ರು. ಇವಾಗ ಇಲ್ಲಿ ಹೇಗಿದ್ದೀವಿ ನಾವು, ವಾತಾವರಣ ಹಿಂಗಿದ್ದೀವಿ. ಅಂಬರೀಷಣ್ಣ ಬರ್ತಾರೆ ಅಂತ ನ್ಯೂಸ್ ಹೋಗಿದ್ದೆ ಸರ್. ಸರ್ ಆ KG ರೋಡಲ್ಲಿ ಅದು ಎಲ್ಲೆಲ್ಲಿ ಇದ್ರು ಜನ ಗೊತ್ತಿಲ್ಲ. ನರ್ತಕಿ ಥಿಯೇಟ್ರಲ್ಲಿ ಹೊಡೆದಾಕ್ಬಿಟ್ರು ಸರ್, ಗ್ಲಾಸ್ ಹೊಡೆದಾಕ್ಬಿಟ್ರು ಸರ್. ಜನಕ್ಕೆ ಏನು ಅಭಿಮಾನ ಜನಕ್ಕೆ. ಅವ್ರು ಥಿಯೇಟರ್ ನಿಜವಾಗ್ಲೂ ಬರ್ತಾರ, ಅಂಬರೀಷಣ್ಣ ಬರ್ತಾರ. ಅವ್ರ ಸಿನಿಮಾ ರಿಲೀಸ್ ಆದಾಗಲೇ ಅವ್ರು ಬಂದಿಲ್ಲ, ನಿಮ್ಗೆ ಬರ್ತಾ ಇದಾರ ಅಂತ. ಅವ್ರ ಸಿನಿಮಾಗಳು ರಿಲೀಸ್ ಆದಾಗಲೇ ಅವ್ರು ಥಿಯೇಟ್ರಿಗೆ ಹೋಗಿಲ್ವಂತೆ ಸರ್. ನನ್ನ ಸಿನಿಮಾಗೆ ಬಂದರು. ನನಗೆ ಅವ್ರು ಕೊಟ್ಟಿದ್ದ ಪ್ರಿಫರೆನ್ಸ್ ಇದೆಯಲ್ಲ, ಅದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಸರ್. ಸೊ ಹಂಗಾಗಿ ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾವು ಚೆನ್ನಾಗಿ ನೋಡ್ಕೊಂಡ್ವಿ, ಅವರು ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡು, ಆಮೇಲೆ ಒಳ್ಳೆ ಒಪಿನಿಯನ್ ಬಂತು. ಇವತ್ತಿಗೂ ಸ್ವಯಂ ಕೃಷಿ ಎಲ್ಲರಿಗೂ ಗೊತ್ತಿದೆ. ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. 2011ರಲ್ಲಿ ಸ್ವಯಂ ಕೃಷಿ ಅವತ್ತು ಕಂಡಂಥ ದಿನಗಳಲ್ಲಿ 100 ಇನೋವಾ ಒಂದೇ ಸಲ ಇಳಿಸಿ ಅಂಥ ದೊಡ್ಡ ಸ್ಟಾರ್ ಕಾಸ್ಟಲ್ಲಿ ಸುಮನ್ನು ಮತ್ತು ನಮ್ಮ ಅಂಬರೀಷ್ ಸರ್ ಇವರೆಲ್ಲ ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇಟ್ಕೊಂಡು 5 ಕೋಟಿ ರೂಪಾಯಿ ಬಜೆಟಲ್ಲಿ ಮಾಡಿದ್ರಿದ್ರೆ ಏನು ಸರ್ ಬ್ಲ್ಯಾಕ್ ಮನಿಲಿತ್ತು, ನಮಗೂ ತೋರಿಸ್ಕೊಟ್ಟಿದ್ದಾರೆ. ಏನಂದರೆ ಬ್ಲ್ಯಾಕ್ ಮನಿ ದೊಡ್ಡ ಬಜೆಟ್ ಅನ್ನೋದಕ್ಕಿಂತ ಸರ್, ನನಗೂ ಅದು ಡೆಬ್ಯೂ ಆಗಿತ್ತು, ನನಗೂ ಫಸ್ಟ್ ಮೂವಿ ಆಗಿತ್ತು. ಅದರಲ್ಲಿ ಇನ್ನೊಂದಂದರೆ ನನಗೆ ಸ್ವಲ್ಪ ಅಷ್ಟೊಂದು ಕ್ಯಾಮ್ರಾ ಸೆನ್ಸು ಅವೆಲ್ಲ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅನ್ಕೋತೀನಿ ನಾನು, ಈಗ ಅನಿಸಿದ್ರೆ ನನಗೆ. ಸೊ ಹಂಗಾಗಿ ಸ್ವಲ್ಪ ವೇಸ್ಟ್ ಆಗಿರಬಹುದು. ನನಗೆ ಈ ಶಾರ್ಟ್ಸ್ನ ಹಿಂಗೆ ತೆಗಿಬೇಕು. ನಾವಾಗಲೇ ಚರ್ಚೆ ಮಾಡ್ತಿದ್ದಾಗೆ ಏನನ್ನೇ ಮಾಡಿದ್ರು ಸ್ವಲ್ಪ ಬಿಗ್ಗಾಗಿ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಬಹಳ ದೊಡ್ಡದಾಗಿ ಅದ್ಭುತವಾಗಿ ಬರಬೇಕು ಅನ್ನೋದು ಕಾನ್ಸೆಪ್ಟು. ಅದರಿಂದ ಲಾಭ ನಷ್ಟ ಕೇರ್ ಕೂಡ ಮಾಡಲ್ಲ ಸರ್. ಯಾವುದನ್ನು ಏನೇ ಮಾಡಬೇಕಾದ್ರೂ ಅದ್ರ ಬಜೆಟ್ ನನ್ನ ಲೈಫಲ್ಲಿ ಇವತ್ತಿನ ತನಕ. ನಿಮ್ದು ಬರ್ತ್ ಡೇಟ್ ಏನು ಸರ್? 29 ಜುಲೈ 29th ಅಂದ್ರೆ 2/9/2011. ಈ ಕಡೆ ಚಂದ್ರನೂ ಇದ್ದಾನೆ, ಆ ಕಡೆ ದೇವ ನಂಬರ್ 9 ಅಂತಾರೆ, ಗಾಡ್ ನಂಬರ್ 9. ಸೊ ಹಾಗಾಗಿ ನಾನು ಯಾವತ್ತೂ ಇಷ್ಟು ಖರ್ಚಾಗ್ತಿದೆ, ಇದಕ್ಕಿಷ್ಟು ಬರುತ್ತೆ, ಆ ಥರದ ಕ್ಯಾಲ್ಕುಲೇಷನ್ಸ್ ಇಲ್ಲ. ನಮ್ಮ ಮೈಂಡಲ್ಲಿ ಹಿಂಗೆ ಮಾಡಬೇಕು ಅನ್ಸಿದ್ರೆ ಹಂಗೆ ಮಾಡೋದು ಅಷ್ಟೇ. ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಹಾಗಾಗಿ ಚಿರಂಜೀವಿಯನ್ನು ಮಾಡಿಸ್ಲಿಲ್ಲ, ಬಟ್ ಅದನ್ನು ಕನ್ಸಲ್ಟ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ತುಂಬ ಕೆಲಸ ನಡೀತಲ್ಲಿ. ಅದು ಬಿಟ್ಟರೆ ನೋಡಿದಂಥ ಅಂಬರೀಷಣ್ಣ ಸಿಂಪಲ್ಲಾಗೆ ಮಾಡಿದ್ವಿ. ಆಗಿನ ಕಾಲಕ್ಕೆ ಅದು ಒಂಥರ ದೊಡ್ಡ ಬಜೆಟ್ ಥರನೇ ಇತ್ತು, ಮಾಡಿದ್ವಿ. ಒಟ್ಟು ಮಾಡಿದೆ ಸರ್, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಇದೆ. ಈವನ್ ಪಬ್ಲಿಸಿಟಿಗೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಿ ಸರ್ ಆ ಟೈಮಲ್ಲಿ. ಹೌದು, ಇವತ್ತಿಗೂ ಕೆಲವು ಕಡೆ ಹೋಗ್ಬಿಟ್ರೆ ಇವತ್ತು ಅದು ಬರ್ಸಿರ್ತಕ್ಕಂಥ. ಸರ್ ಅಲ್ಲಿಂದ ಇಲ್ಲಿ ತನಕ ಯಾಕೆ ಸರ್ ಮತ್ತೆ ಬ್ರೇಕ್ ನೋಡಿದಿರಾ ಇಷ್ಟು ದೊಡ್ಡದು? ಇನ್ನೊಂದು ನಮಗೂ ಎಲ್ಲ ಹಾಕೊಂಡು ಮಾಡ್ತಾ ಇರ್ಬೇಕಿತ್ತು. ಅದು ಏನಂತಂದ್ರೆ ಸೆಂಟ್ರಲ್ ಆಕ್ಚುಲಿ ಇಷ್ಟರೊಳಗಡೆ ಸುಮಾರು ಕಾನ್ಸೆಪ್ಟ್ ನಾವೇ ಅನ್ಕೊಂಡ್ವಿ, ಮತ್ತೆ ಬೇರೆ ಕಡೆಯಿಂದ ಬಂದಿತ್ತು. ಬಟ್ ಹಿಂಗೆ ಅದೇನೋ ನಮ್ಮ ಬೇರೆ ಬೇರೆ ಕಡೆ ಬಿಸ್ನೆಸ್ ಎಂಗೇಜ್ ಆಗಿದ್ದಾಗ್ಬೋದು. ನಮ್ಮ ಮೈಂಡ್ ಸೆಟ್ ರಿಯಲ್ ಎಸ್ಟೇಟ್, ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ ಬೇಸಿಕಲಿ. ಏನೇನ್ ಸರ್ ಹೇಳ್ಬೋದು ಅಂದ್ರೆ ಬಹುಮುಖ ಒಂದ್ಸಲ ಲಿಸ್ಟ್ ಅಂತ ಏನಿಲ್ಲ, ಬಟ್ ಏನಂದ್ರೆ ಅದೆಲ್ಲ ಬೇರೆ ಥರ ಡಿಸ್ಕಷನ್ ಮಾಡೋಣ ಸರ್. ಜೀವನದಲ್ಲಿ ನನಗೆ ಇವತ್ತು ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗಲಿಕ್ಕೆ ಯಾವುದೇ ಸಾಕ್ಬಿಡಿ ಸರ್, ಇದೆ ಸಾಕು, ಮತ್ತೆ ತಗೊಳ್ಳೋಣ. ಓಕೆ, ನಾವು ಫೈನಾನ್ಷಿಯಲಿ ನಾವು ಯಾವುದು ನಾನಾಗಲೇ ಹೇಳಿದಾಗೆ ಅಡ್ವೊಕೇಟ್ ಆಗ್ಬೋದು, ಮತ್ತು ಇನ್ನೊಂದರಲ್ಲಿ ನಾನು ಎಲ್ಲೂ ಈ ಪುಸ್ತಕ ಬರೆದಿರ್ತಕ್ಕಂಥದ್ರಲ್ಲಾಗ್ಬೋದು, ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂಥದ್ದು, ಲಾಭ ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕೆ ಕಾರಣ ಏನಂತಂದರೆ ನಾವು ಭೂಮಿಯನ್ನು ನಂಬ್ಕೊಂಡು. ನಾನು ಯಾವುದೇ ಜೀವನದಲ್ಲಿ ನಾನು ಕಂಟಿನ್ಯೂಸ್ 2004 ನನ್ನ ಡಿಗ್ರಿಗೆಲ್ಲ ಕಂಪ್ಲೀಟ್ ಆದಮೇಲಿಂದ ನಾವು ಏನೇ ಮಾಡಿದ್ರು ಸ್ವಲ್ಪ ಅಮೌಂಟ್ನ ಲ್ಯಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ನನಗೆ ಅವತ್ತಿಂದ ಹಾಬಿ. ಅದು ಏನಾಗಿದೆ 2004 ಈಲ್ಡ್ ಕೊಟ್ಟಿದೆ ನಿಮ್ಗೆ ಬಹಳ ನಾವು ಊಹಿಸ್ಕೊಳ್ಳೋದಕ್ಕಿಂತ ಜಾಸ್ತಿ. ಆ್ಯಕ್ಚುಲಿ ಅಂದರೆ ನೋಡಿ, ನಮ್ಮ ಜೀವನದಲ್ಲಿ ಒಂದು 100 ರೂಪಾಯಿ ನಾವೇನು ವ್ಯವಹಾರ ಮಾಡಿದ್ದೇವೆ, ಅದರಲ್ಲಿ 4-5 ರೂಪಾಯಿನಷ್ಟು ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ದೇವೆ ಆ ಕಾಲದಿಂದ. ಇನ್ನು ಉಳಿದಿರ್ತಕ್ಕಂಥ 95 ರೂಪಾಯಿನ ಬೇರೆ ಬೇರೆ ಟ್ರಯಲಲ್ಲಿ ಮಾಡೋದೇ ಆಗಿದೆ ನಮಗೆ, ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ. ನನ್ನ ಜೀವನದಲ್ಲಿ ಆಲ್ಮೋಸ್ಟ್ ಪ್ರಯತ್ನ ಮಾಡದೇ ಇರೋ ಬಿಸ್ನೆಸ್ ಇಲ್ಲ ಸರ್, ಎಲ್ಲವನ್ನು ಮಾಡ್ಕೊಂಡಿದ್ದೀವಿ. ಭೂಮಿ ತಾಯಿ ಎಲ್ಲ ಕಡೆ ಕೊಡ್ತಾಳೆ ಅಂತ ಬೇರೆ ಎಲ್ಲದರಲ್ಲೂ ಫೇಲ್ಯೂರ್ ಸರ್. ಆದ್ರೆ ನಾವು ಏನೊಂದು 5% ಅಂತ ಇನ್ವೆಸ್ಟ್ ಮಾಡಿದ್ವಲ್ಲ, ಆ ಭೂಮಿಗಳು ಇವತ್ತು ಎಲ್ಲ ಹೊರಟೋಗಿದೆ ನೋಡಿ ಸರ್, ಅಲ್ಲ ಎಲ್ಲೋ ಹೋಗ್ಬಿಟ್ಟಿದೆ. ಅದು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಲಿಕ್ಕಾಗಲ್ಲ. ಸೊ ಹಂಗಾಗಿ ಅದೇ ನನಗೆ ಇವತ್ತು ಸ್ಟ್ರಾಂಗ್ ಬೇಸ್ ಆಗಿರ್ತಕ್ಕಂಥದ್ದು.
ಅಲ್ಲ ಆದ್ರೂ ಗೌಡ್ರು ಅಂದ್ರೆ ಒಂದು ಈ ಕಡೆ ಈ ರೋಡಿನ ಈ ಕಡೆ ದಿಕ್ಕಲ್ಲಿ ಒಂದು 2 ಎಕರೆ, ಈ ಕಡೆ ದಿಕ್ಕಲ್ಲಿ ಒಂದು 2 ಎಕರೆ, ಅದೊಂದು ಭೂಮಿ ಮೇಲೆ ನಮ್ ಕನೆಕ್ಷನ್ ಒಕ್ಕಲಿಗರು ಒಕ್ಕಲ್ತನನೇ ಅದಲ್ವಾ. ಸೊ ಅದೇನಾಯ್ತು, ಅಲ್ಲಿಗೂ ನಾನು ತುಂಬಾ ಕಡಿಮೆ ಲ್ಯಾಂಡ್ಸ್ ಮೇಲೆ ಮಾಡ್ಕೊಂಡ್ ಬಂದಿದ್ದು. ಅದಕ್ಕೆ ಇನ್ನೊಂದ್ಸರಿ ಯಾವ್ದಾದ್ರು ನಿಮ್ದು ಸಕ್ಸಸ್ ಆಗಲಿ ಅವ್ರು ಚರ್ಚೆ ಮಾಡೋಣ ಬಿಸ್ನೆಸ್ ಅನ್ನೋದ್ರ ಬಗ್ಗೆ. ಈವನ್ ನನ್ನ PhD ನಲ್ಲೂ ಕೂಡ ನಾನು ಎಂಟರ್ಪ್ರಿನಿಯರ್ಶಿಪ್ ಸಬ್ಜೆಕ್ಟ್ ತಗೊಂಡು ಅದರಲ್ಲಿ ಫ್ಯಾಮಿಲಿ ಬಿಸ್ನೆಸ್ ಅನ್ನೋ ಸಬ್ಜೆಕ್ಟ್ ಮೇಲೆ ಥೀಸಿಸ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಎಂಟರ್ಪ್ರಿನಿಯರ್ಶಿಪ್ ಅದರಲ್ಲಿ ಫ್ಯಾಮಿಲಿ ಬಿಸ್ನೆಸ್ ಅಂತಕ್ಕಂಥ ಕಾನ್ಸೆಪ್ಟ್ ಅಲ್ಲೇ ಮಾಡ್ತಾ ಇದ್ದೀನಿ. ಅದನ್ನ ಮತ್ತೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಒಂದು ಸಣ್ಣ ಪೀಠಿಕೆ ಹೇಳ್ಬಿಡಿ ಸರ್. ನೋಡಿ, ನಮ್ಮ ಜೀವನದಲ್ಲಿ ನೀವು ಆಗ್ಲೇ ಹೇಳಿದಾಗ ಎಷ್ಟೋ ಜನಕ್ಕೆ ಅನ್ಸ್ಬೋದು, ವೀರೇಂದ್ರ ಬಾಬು ಅಂತಕ್ಕಂಥ ಕ್ಯಾರೆಕ್ಟರ್ ಎಷ್ಟೋ ಜನಕ್ಕೆ ಗೊತ್ತಾದಾಗಲೂ ಕೂಡ, ಯಾಕಂದ್ರೆ ನಾನು ಪ್ರತಿಯೊಂದನ್ನು ದೊಡ್ಡದಾಗಿ ಮಾಡ್ಕೊಂಬಂದಿದ್ದೀನಿ ಸರ್. ನನ್ನ ಎಂಟೈರ್ ಲೈಫಲ್ಲಿ ನಾನು ಏನು ಮಾಡಬೇಕು ಅನ್ಸಿದ್ರು ಭಾಳ ದೊಡ್ಡದಾಗಿ. ಇವತ್ತು ಅಡ್ವೊಕೇಟಾಗಿ ನನ್ನ ಪ್ರೊಫೆಷನ್ ತೊಗೋಬೇಕು ಅಂದ್ಕೊಂಡ್ರೆ ನಾನು ಸ್ಟ್ರೈಟ್ ಅವೇ ಸುಪ್ರೀಂ ಕೋರ್ಟ್ನಲ್ಲಿ ನಾನು ನಿಂತ್ಕೋಬೇಕು ಅಂತಾನೆ. ನಮಗೆ ಜಸ್ಟ್ ಹೋಗಿ ಇಲ್ಲೊಂದು ಟಾಪ್ ಆಗಬೇಕು ಆ ಥರದ ಉದ್ದೇಶ ಇಲ್ಲ, ಇಲ್ಲೇನೋ ಅರ್ನ್ ಮಾಡಬೇಕು ಅದಿಲ್ಲ. ದ ಬೆಸ್ಟ್ ಒನ್ ಆಫ್ ದ ಟಾಪ್ 10 ಅಡ್ವೊಕೇಟ್ ಇನ್ ಇಂಡಿಯಾ ಆಗಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಸೊ ಹಾಗಾಗಿ ಪ್ರತಿಯೊಂದರೂ ನಾನು ಪ್ರಯತ್ನ ಮಾಡ್ಕೊಂಬಂದಿದ್ದು. ಸಾಮಾನ್ಯ ಜನಕ್ಕೆ ಒಂದು ಟಿಪ್ಸ್, ನೀವು ಆಸ್ ಅನ್ ಅಡ್ವೊಕೇಟ್ ಕಾಮನ್ ಲಾಸ್ ಅಂದ್ರೆ ನಾನು ಎಲ್ಲರಿಗೂ ಹೇಳ್ತೀನಿ, ನೀನು ಅಡ್ವೊಕೇಟೇ ಆಗಬೇಕಾಗಿಲ್ಲಪ್ಪ, ಸಾಮಾನ್ಯ ಜನಕ್ಕೆ ತುಂಬಾ ಹೆಲ್ಪ್ ಆಗುವಂತ ಸಾಮಾನ್ಯ ಲಾ ಅಂದ್ರೆ ಇವಾಗ ಏನ್ ಮಾಡ್ತಾರೆ, ಪೊಲೀಸ್ ಹರಾಸ್ಮೆಂಟ್ ಇರುತ್ತೆ, ಜನ ಈಗ ಆಟೋ ಡ್ರೈವರ್ಸ್ ಆಗ್ಲಿ, ನಮ್ ಕ್ಯಾಬ್ ಡ್ರೈವರ್ಸ್ ಆಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದೆ ಹಂಗಂತಲ್ಲ, ಆದ್ರೂ ಅವ್ರಿಗೇನಾಗುತ್ತೆ ಕೆಲವು ಕಡೆ ಅವರು ಮನಸ್ಸಿನಲ್ಲಿ ಉಳ್ಕೊಂಡಿರುವಂತದ್ದು ಏನು, ಪೊಲೀಸ್ ಲಾಯರ್ಸ್ ಅಂದ್ರೆ ಭಯದಲ್ಲಿದ್ದಾರೆ ಅಂತವ್ರಿಗೆ ಒಂದು ಕಾಮನ್ ಸಂದೇಶ ಏನು ಸರ್? ಒಂದು ಕಾಮನ್ ಸಂದೇಶ, ಎರಡನೇದು ಕಾಮನ್ ಲಾ ಅಂತಕ್ಕಂಥದ್ದು ಬಹಳ ದೊಡ್ಡ ಸಬ್ಜೆಕ್ಟ್. ಅದನ್ನ ನಾವು ಒಂದು ವರ್ಡಲ್ಲಿ ಒಂದು ಪದದಲ್ಲಿ ಹೇಳಲಿಕ್ಕಾಗಲ್ಲ. ಆದ್ರೆ ಇದ್ರ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಹೇಳೋದಾದ್ರೆ, ಹಿಂದೆ ನಮ್ಗೆ IPC CRPC ಎಲ್ಲ ಇತ್ತು, ಈಗ BNS BNS ಎಲ್ಲ ಚೇಂಜ್ ಆಗಿದೆ. ಸೊ ಇದು ಎಷ್ಟು ಡೇಂಜರ್ ಇದೆ ಅಂದ್ರೆ, ಅಷ್ಟೇ ಒಳ್ಳೇದು ಅಷ್ಟೇ ಡೇಂಜರ್ ಹೆಂಗಿದೆ ಅಂದ್ರೆ, ಪೊಲೀಸರಿಗೆ ವಿಶೇಷವಾದ ಪವರ್ಸ್ ಕೊಟ್ಬಿಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಈಗ ಅವ್ರಿಗೆ ವ್ಯಾಸ್ಟ್ ಪವರ್ಸ್ ಇದೆ. ಈಗ ಏನ್ ಹೇಳುತ್ತೆ, ಮುಂಚೆ ಕಾನೂನು ಏನ್ ಹೇಳುತ್ತೆ, ಏನಾದ್ರು ತಪ್ಪು ಮಾಡಿದ್ರೆ, ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ ಮುಂಚೆ ಏನ್ ಹೇಳ್ತಿತ್ತು, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಇತ್ತು. ಹೌದು, ಬಟ್ ಈಗ ಚೇಂಜ್ ಆಗಿದೆ. ಏನ್ ಹೇಳ್ತಾರೆ, ಒಬ್ಬ ತಪ್ಪು ಮಾಡಿದಾನೆ ಅಂದ್ರೆ ಅವ್ನಿಗೆ ಶಿಕ್ಷೆ ಆಗ್ಬೇಕು, ಜೊತೆಗೆ ಸಮಾಜಕ್ಕೆ ಅವನು ಕೂಡ ಶಿಕ್ಷೆಯಿಂದ 10 ಜನ ಎದುರ್ಕೋಬೇಕು, ಒಂದು ಮೆಸೇಜ್ ಆಗ್ಬೇಕು ಅನ್ನೋ ರೀತಿನಲ್ಲಿ. ಹಂಗಾಗಿ ಇವತ್ತು ಎಜುಕೇಶನ್ ಮನುಷ್ಯನ್ಗೆ ಇಂಪಾರ್ಟೆಂಟ್ ಅಂತ ನಾವೆಲ್ಲರೂ ಕೇಳ್ತೀವಲ್ಲ ಅಲ್ವಾ? ಆ ಎಜುಕೇಶನ್ ಇಂತಲೂ ಇಂಪಾರ್ಟೆಂಟು, ಕಾನೂನಿನ ಜ್ಞಾನ ಬೇಕಿವತ್ತು. ಅದಕ್ಕೆ ಸರ್, ಯಾಕೆಂತಂದ್ರೆ ಈಗ ನೋಡಿ, ಪೋಕ್ಸೋ ಅಂತಕ್ಕಂಥದ್ದಾಗ್ಬೋದು, NDPS ಆಕ್ಟ್ ಆಗ್ಬೋದು, ಕೆಲವೊಂದೆಲ್ಲ ಇದೆ ಬಹಳ ಡೇಂಜರಸ್ ಸೆಕ್ಷನ್ಸ್. ಈಗ ಈ ಕಾನೂನಿನ ಜ್ಞಾನ ನಮ್ಗಿಲ್ಲ ಅಂತಂದಾಗ ನೀವು ಎಷ್ಟೇ ದೊಡ್ಡವರಾಗಿರಿ, ಈಗ ಫಾರ್ ಎಕ್ಸಾಂಪಲ್ ನಾವು ತುಂಬ ಹತ್ರದಲ್ಲಿ ಮಾತಾಡೋದಾದ್ರೆ, ನಮ್ಮ ದರ್ಶನ್ ಅವರು ಸ್ವಲ್ಪ ಅವ್ರಿಗೆ ಕಾನೂನಿನ ಜ್ಞಾನ ಇನ್ನು ಸ್ವಲ್ಪ ಇದ್ದಿದ್ರೆ ಇಷ್ಟು ದೊಡ್ಡ ಮಿಸ್ಟೇಕ್ ಆಗ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿಲ್ಲ ಪಾಪ ಹಿಂಗೆ ಆಗ್ಬಿಡುತ್ತಾ, ಅವ್ರು ಮಾಡಿಲ್ಲ ಅದೆಲ್ಲ ಬೇರೆ ವಿಚಾರ, ಕಾನೂನು ಕೋರ್ಟ್ ನೋಡ್ಕೊಡುತ್ತೆ. ನಾನು ಹೇಳಲಿಕ್ಕೆ ಹೊರಟಿರೋದೇನಂತಂದ್ರೆ, ಅವ್ರಿಗೆ ಇನ್ನು ಸ್ವಲ್ಪ ಕಾನೂನಿನ ಜ್ಞಾನ ಇದ್ದಿದ್ರೆ, ಒಬ್ಬ ಮನುಷ್ಯ ಅಲ್ಲಿಂದ ಇಲ್ಲಿ ಮಾತಾಡ್ಸೋದಾಗಲಿ, ಆಮೇಲೆ ಅವನ ಮೇಲೆ ಸುಮ್ಮನೆ ಈಗ ಯಾರು ಸುಮ್ಮನೆ ಹೊಡೆದ್ರು ಸತ್ತೋಗ್ಬಿಟ್ರು, ಅದಕ್ಕೆ ಮರ್ಡರ್ ಆಗುತ್ತಲ್ಲ. ಸೊ ಅದು ಆ ಡೇರಿಂಗ್ ಮಾಡ್ತಿರ್ಲಿಲ್ಲ. ಕಾನೂನಿನ ಜ್ಞಾನ ಬಂದ್ಬಿಟ್ಟಾಗ ಮನುಷ್ಯನ, ಹಂಗಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಸರ್ ಇವತ್ತು ಸಾಮಾನ್ಯ ಜ್ಞಾನ, ಕಾನೂನಿನ ಜ್ಞಾನ. ನಿಮ್ಗೆ ಬೇರೆ ಏನಿದೆಯಾ, ಈಗ ನೀವು ದುಡ್ಡು ಸಂಪಾದನೆ ಮಾಡ್ಬೇಕಾದ್ರೆ ಎಜುಕೇಶನ್ ಮಾಡ್ಬೇಕು ಅಂತಿಲ್ಲ ಸರ್. ಹೌದು, ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕಾ ಏನು ಅವಶ್ಯಕತೆ ಇಲ್ಲ. ಏನಿಲ್ಲ, ಎಜುಕೇಶನ್ ಇಲ್ದೇನೂ ಮನುಷ್ಯರು ಸಕ್ಸಸ್ ಆಗಿರೋದು ಇದ್ದಾರೆ, ಹಂಗಂದ್ಬಿಟ್ಟು ಎಜುಕೇಶನ್ ಬೇಡ ನಾನು ಹೇಳ್ತಿಲ್ಲ. ಹೌದು, ಆದ್ರೆ ಪ್ರತಿಯೊಬ್ರು ನೀನು ಎಜುಕೇಟೆಡ್ಡಾ ಅನ್ಎಜುಕೇಟೆಡ್ಡಾ ಆ ಪ್ರಶ್ನೆ ಬರಲ್ಲ, ನಿನಗೆ ಕಾನೂನಿನ ಜ್ಞಾನ ಬೇಕು, ಅಷ್ಟು ಪ್ರಾಮುಖ್ಯತೆ ಇದೆ ಈಗ. ಹಂಗಾಗಿ ಇದು ಬಹಳ ದೊಡ್ಡ ಸಬ್ಜೆಕ್ಟ್. ನಾವು ಒಂದು ಸೆಂಟೆನ್ಸು ಒಂದು ಇದನ್ನಲ್ಲಿ ಹೇಳ್ತಕ್ಕಂಥ ವಿಚಾರ ಅಲ್ಲ. ಸೊ ಹಂಗಾಗಿ ನನ್ನ ಜೀವನದಲ್ಲಿ ಹಂಗೆ ಹೇಳ್ತಾ ಬರೋದಾದ್ರೆ, ನಮ್ಮದು ಇದರಿಂದ ನೀವು ಹೇಳಿದ ಒಂದು ಪಾಯಿಂಟಿಂದ ನಾನು ನಮ್ಮ ಸರ್ಕಾರಕ್ಕೆ ಹಾಗೂ ನಮ್ಮ ಎಜುಕೇಷನ್ ಮಿನಿಸ್ಟರ್ ಇವಾಗಿರ್ತಕ್ಕಂಥ ನಮ್ಮ ಮಧು ಬಂಗಾರಪ್ಪ ಅವ್ರಿಗೆ ಒಂದು ಸಜೆಷನ್ ಸರ್. ಆಲ್ಮೋಸ್ಟ್ 8, 9, 10 ಅಟ್ಲೀಸ್ಟ್ ಇವಾಗಿರ್ತಕ್ಕಂಥ ಸೆಕ್ಷನ್ ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ಸಾಮಾನ್ಯ ಜ್ಞಾನ ಮಕ್ಕಳಿಂದನೇ ನಾವು ಶಿಕ್ಷೆಯಿಂದನೇ ಹೊಡಿಸ್ಕೊಂಡ್ ಬರೋದು ಒಂದು ಸಬ್ಜೆಕ್ಟ್ ಆಗಿ ಇಡಬೇಕು ಅನ್ನೋದೊಂದು ನನ್ನ ಒಂದು ಕಳಕಳಿಯ ಮನವಿ. ನಮ್ಮ ಸಾಹೇಬ್ರ ಕಡೆಯಿಂದನೂ ಒಂದು ಕಳಕಳಿಯ ಮನವಿ, ನಾವಿಬ್ರು ಒಂದು ಮನವಿ ಇಡ್ತಿದ್ವಿ. ನಾವು ಇದನ್ನ ಎಲ್ಲಿ ಓದ್ತಿರೋ ಗೊತ್ತಿಲ್ಲ, ಬಟ್ ಇಟ್ಸ್ ಅವರ್ ಸಜೆಷನ್ ಸರ್. 100% ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಈಗ ಎಲ್ಲರೂ ಹೇಳ್ತಾರೆ ಸೆಕ್ಸ್ ಎಜುಕೇಷನ್ ಇಡಬೇಕು, ಅದ್ರ ಬಗ್ಗೆ ಅವೇರ್ನೆಸ್ ಪಡಿಸ್ಬೇಕು, ಈ ಥರ ಎಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ತುಂಬ ಚರ್ಚೆಗಳು ನಡೀತಿದೆ. ಅದಕ್ಕಿಂತಲೂ ಪ್ರಾಮುಖ್ಯತೆ ಇರ್ತಕ್ಕಂಥದ್ದು, ಅದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ನೀವು ಹೇಳಿದಾಗೆ ನಮ್ಮ ಸಬ್ಜೆಕ್ಟ್ಸಲ್ಲಿ
ಒಂದನೇ ಕ್ಲಾಸಿಂದನೇ ಕಾನೂನಿನ ಜ್ಞಾನವನ್ನು ತಗೊಂಡು ಕೊಡ್ತಕ್ಕಂಥದ್ದು, ಕಾನೂನಿನ ಎಜುಕೇಷನ್ ತರ್ತಕ್ಕಂಥದ್ದು ಬಹಳ ಮುಖ್ಯತೆ ಇದೆ. ಹೌದು, ನೀವು ಏನೇ ಮಾಡಿ ನಿಮ್ಮ ಕಾನೂನಿನ ಜ್ಞಾನ ನಿಮ್ಗಿಲ್ಲ ಅಂತಂದರೆ ನೀವು ಎಷ್ಟೇ ದೊಡ್ಡದಲ್ಲಿ ಇದ್ರೂ ಕೂಡ ಕೆಳಗಡೆ ಎಳೆದು ಬಿಡುತ್ತೆ. ಹೌದು ಸರ್. ಇವತ್ತು ಕಾನೂನು ಬಹಳ ದೊಡ್ಡದಿದೆ ಸರ್. ಈಗ ನೋಡಿ, ನಿಮಗೆ ಮುಂಚೆ ನಮ್ಮ ಕೋರ್ಟ್ ಸಿಸ್ಟಮಲ್ಲೆಲ್ಲ ಹೇಗಿತ್ತು ಅಂತಂದರೆ ಕೋಟಿ ಕೋಟಿ ಕೇಸುಗಳು ಪೆಂಡಿಂಗಲ್ಲಿ ಇರ್ತಾ ಇದ್ವು. ಆಮೇಲೆ ಶಿಕ್ಷೆ ಪ್ರಮಾಣ ವರ್ಷಗಟ್ಟಲೆ ಕೇಸುಗಳು ಟ್ರಯಲ್ ನಡೀತಿತ್ತು. ಈಗೆಲ್ಲ ಬಹಳ ಚೇಂಜ್ ಆಗಿದೆ ಸರ್. ಬಂದ್ಮೇಲಂತೂ ಇನ್ನೂ ಚೇಂಜ್ ಆಗ್ತಿದೆ ಬಹಳ ಚೇಂಜ್ ಆಗಿದೆ. ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ಅನ್ಕೋತಾ ಇದ್ವಿ ಕೋರ್ಟಲ್ಲಿ ಕೇಸಲ್ಲಿ ಅಷ್ಟು ವರ್ಷ ನಡೆಯುತ್ತೆ, ಯಾರು ಶಿಕ್ಷೆ ಆಗುತ್ತೆ ಬಿಡು ಅಂತ. ಕಾಮನ್ ಡೈಲಾಗ್ ಅದು ಕೋರ್ಟಲ್ಲಿ. ಈಗ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ನಿಮಗೆ ಲೋಕ ಅದಾಲತ್ನ ಸಿಸ್ಟಮ್ಸ್ಗಳನ್ನ ಮತ್ತೆ ತುಂಬಾ ಟೆಕ್ನಾಲಜಿಯನ್ನು ಕೋರ್ಟ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿರೋದಕ್ಕೆ ಅಷ್ಟೊಂದು ಈಸಿಯಾಗಿ. ಆಮೇಲೆ ಈಗ BNS ಎಲ್ಲ ಇದಾಗಿದೆ, ಡಿಜಿಟಲ್ ಎವಿಡೆನ್ಸ್ಗೋಸ್ಕರ ಎವಿಡೆನ್ಸ್ ಆಕ್ಟ್ ಚೇಂಜ್ ಮಾಡಿದ್ದಾರೆ. ಸೊ ಇದೆಲ್ಲದರಿಂದ ಶಿಕ್ಷೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ರೇಷಿಯೋ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದೇ ಡಿಟರೆಂಟ್ ಥಿಯರಿ ನಮ್ಮ ಲೈಕ್ ನೀವು ಅವಾಗೆಲ್ಲ ಮೊದಲು ರಿಫಾರ್ಮೇಟಿವ್ ಥಿಯರಿ ಇತ್ತು. ಅಂದ್ರೆ ರಿಫಾರ್ಮೇಟಿವ್ ಥಿಯರಿ ಅಂದ್ರೆ ವೀಕ್ಷಕರೇ, ನಾನು ಕಾನೂನು ಎಕ್ಸ್ಪರ್ಟ್ ಅಲ್ಲದೆ ಇದ್ರು ಸಾಮಾನ್ಯ ಜ್ಞಾನ ಈ ವಿಚಾರ ಕೇಳ್ತೀನಿ. ಸಾಮಾನ್ಯ ಜ್ಞಾನ ಏನಂದ್ರೆ ರಿಫಾರ್ಮೇಟಿವ್ ಥಿಯರಿ ಅಂದ್ರೆ ಏನು, ಮೊದಲು ಶಿಕ್ಷೆಗಿನ್ನ ಅವನು ಬದಲಾಗ್ತಾನ ಅನ್ನುವಂಥದ್ರಲ್ಲಿ ಜಡ್ಜ್ಮೆಂಟ್ ಕೊಡ್ತಿದ್ರು. ಇವನಿಗೆ ಬದಲಾವಣೆ ಮಾಡಲಿ, ಯಾರು ಅಪರಾಧಿಗಳಲ್ಲ, ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಕಾಲಘಟ್ಟದಲ್ಲಿ ನಡೆದೋಗಿದೆ, ಇವನಿಗೆ ಒಂದು ಪರಿವರ್ತನೆ ಮಾಡೋಣ ಅನ್ನೋದು ರಿಫಾರ್ಮೇಟಿವ್ ಥಿಯರಿ. ಪೂರ್ತಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಂತ ಅಥವಾ ನಮ್ಮ ಎಲ್ಲಾ ಆಕ್ಟ್ ಗಳಲ್ಲಿ ಏನಿತ್ತು ಅಂದ್ರೆ ಇಟ್ ಶುಡ್ ಬಿ ಲೈಕ್ ರಿಫಾರ್ಮೇಶನ್. ಅವ್ನು ಚೇಂಜ್ ಆಗ್ಬಹುದು, ಕಾದು ನೋಡೋಣ ಅಂತ. ಎಷ್ಟೋ ಜನಕ್ಕೆ ಅದನ್ನ ಬಿಟ್ಟು ಬಿಟ್ಟಿದ್ದಾರೆ, ಅವ್ರು ಬದಲಾಗಿದ್ದಾರೆ ಅಂತ. ಪ್ರತಿಯೊಂದೊಂದು ಪ್ರೆಸಿಡೆಂಟ್ ಅಲ್ಲಿ, ಪ್ರತಿಯೊಂದೊಂದು ರಿಪಬ್ಲಿಕ್ ಬೆನಿಫಿಟ್ ಆಫ್ ಡೌಟ್ ಅಲ್ಲಿ ಎಷ್ಟೋ ಜನ ರಿಲೀಸ್ ಮಾಡಿದ್ರು. ಈಗಿರೋ ಕಾನೂನಲ್ಲಿ ಏನ್ ಬದಲಾವಣೆ ಬಂದಿದೆ ಅಂದ್ರೆ, ತಪ್ಪು ಮಾಡಿದ್ರೆ ಇವನು ಕೊಡೋ ಶಿಕ್ಷೆಯಿಂದ ಇದು ಡಿಟರೆಂಟ್ ಥಿಯರಿ. ತಪ್ಪು ಮಾಡಿದ ಪನಿಷ್ಮೆಂಟ್, ನೀನು ಕೊಟ್ಟಿದ್ದ ಪನಿಷ್ಮೆಂಟ್ ಅಲ್ಲಿ 100 ಜನ ಭಯ ಪಡ್ತಾರೆ ಅನ್ನೋ ಭಯದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದು. ಅದು ಭಯ ಅಲ್ಲದೆ ಇದ್ರೆ, ನೀವು ಕಾನೂನು ಗೊತ್ತಿದ್ರೆ ನೀವು ಸೇಫ್ಟಿಯಲ್ಲಿ ನೀವು ಇರ್ತೀರಾ. ಕಾನೂನು ಇವತ್ತು ಮೊದಲೆಲ್ಲ ಹೇಳೋರು, ನಿನಗೆ ವಿಜಯಲಕ್ಷ್ಮಿ ಇದ್ರೆ ನಿನಗೇನು ಭಯ ಇಲ್ಲ. ರಾಜರಿಗೆ ಎಲ್ಲಾ ಲಕ್ಷ್ಮಿಗಳು ಹೋದ್ರು ಒಬ್ಬ ರಾಜನಿಗೆ ಎಲ್ಲಾ ಲಕ್ಷ್ಮಿ ಹೋದ್ರಂತೆ. ಅಷ್ಟಲಕ್ಷ್ಮಿಯರು ಎಲ್ಲಾ ಲಕ್ಷ್ಮಿ. ವಿಜಯಲಕ್ಷ್ಮಿ ಹೋಗ್ತಿದ್ದಾಗ ಅವನ್ ಏನ್ ಮಾಡದಂತೆ, ಕೈ ಹಿಡದಂತ, ಅಮ್ಮ ನೀನ್ ಹೋಗ್ಬೇಡ, ಎಲ್ರು ಹೋದ್ರು ಬರಲ್ಲ, ನೀನ್ ಹೋಗ್ಬೇಡ ಅಂತ. ಈಗ ನೀವ್ ಏನ್ ಸಬ್ಜೆಕ್ಟ್ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಕಾನೂನು ಕರೆಕ್ಟ್ ಆಗಿ ವೆರಿ 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 ಇಂಪಾರ್ಟೆಂಟ್ ಸರ್. ನೀವು ಹೇಳಿದ ಸಜೆಷನ್ ನಿಜವಾಗ್ಲೂ ಇದನ್ನ ಸರ್ಕಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಥಿಂಕ್ ಮಾಡಬೇಕು. ಹೌದು ಸರ್. ಪ್ರತಿಯೊಬ್ಬರಿಗೂ ಕಾನೂನು ನೋಡಿ. ನೀವು ಇನ್ನೊಂದು ವಿಚಾರನೆ ಹೇಳ್ತೀನಿ ಕೇಳಿ ಸರ್. ಇದನ್ನ ಹೇಳ್ತೀನಿ ನನಗೆ ಸ್ಟೇಟ್ ವರ್ಸಸ್ ಅಭಿರಾಮ್ ಅನ್ನೋದೊಂದು ನಿಮ್ದು ಯಾವುದೋ ಒಂದು ಅದ್ರ ಬಗ್ಗೆ ನಾನು ಹೇಳ್ತೀನಿ ನೋಡಿ. ನಾವೀಗ ಎಕ್ಸಾಂಪಲ್ಲು, ನೀವು ಯಾವುದೇ ಜೈಲಿಗೆ ಬೇಕಾದ್ರೆ ಒಂದ್ಸರಿ ವಿಸಿಟ್ ಮಾಡಿಸಿ, ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಅಂತ ತಗೊಂಡ್ರೆ ಇವತ್ತು ಏನಾಗ್ತಾ ಇದೆ, ನಂಬರ್ ಆಫ್ ಯಾರಿಗೆ ಶಿಕ್ಷೆಗಳ ಕನ್ವಿಕ್ಷನ್ ಆಗಿದೆ ಅದರಲ್ಲಿ ತುಂಬ ಜನ ಬಂದು ಈ ಪೋಕ್ಸೋ ಅಫೆಕ್ಟೆಡ್ ಪೀಪಲ್. ಈಗ ಏನಾಗ್ತದೆ, 18 ವರ್ಷದ ಒಳಗಡೆ ಇರತಕ್ಕಂಥ ಮೈನರ್ ಹುಡುಗಿರು ಅವ್ರ ಜೊತೆ, ಅಥವಾ ಹುಡುಗರು, ಅದು ಇಬ್ರಿಗೂ ಬರುತ್ತೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎರಡಕ್ಕೂ ಇದೆ. ಅದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಆ್ಯಂಡ್ ಸೆಕ್ಷುವಲ್ ಅಫೆನ್ಸಸ್ ಅಂತ ಪೋಕ್ಸೋ. ಎಷ್ಟೋ ಜನ ಗೊತ್ತಿಲ್ಲ. ಈಗ SSLCನಲ್ಲೇ ಲವ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಇನ್ನು 18 ವರ್ಷಕ್ಕೆ 2-3 ತಿಂಗಳು ಗ್ಯಾಪ್ ಇರ್ತದೆ, ಅಷ್ಟರಲ್ಲೇ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತಿಲ್ಲ ನಮ್ಮ ಜನಕ್ಕೆ ಕೆಲವು ಕಡೆಗೆ. ಸೊ ಅದನ್ನು ಈ ಕಾನೂನು ವಿಚಾರದಲ್ಲಿ ಹೆಂಗೆ ಪರಿಗಣಿಸ್ತಾರೆ ಅಂದರೆ ಸರ್, ಅವ್ರು ಲವ್ ಮಾಡಿರ್ತಾರೆ, ಇಬ್ಬರದು ಕನ್ಸೆಂಟಲ್ಲಿ ಸೆಕ್ಸ್ ಆಗಿರುತ್ತೆ, ಅಥವಾ ಮದುವೆ ಮಾಡ್ಕೊಂಡು ಎಡಿಸಿ ಎಲ್ಲರೂ ಹೋಗಿರ್ತಾರೆ. ಸೊ ಅದನ್ನು ಕಿಡ್ನ್ಯಾಪ್ ಅಂತ ಕನ್ಸಿಡರ್ ಮಾಡಿ, ರೇಪ್ ಅಂತ ಕನ್ಸಿಡರ್ ಮಾಡಿ, ಪೋಕ್ಸೋ ಆ್ಯಕ್ಟ್ನಲ್ಲಿ 20 ವರ್ಷ 30 ವರ್ಷ ಶಿಕ್ಷೆ ಆಗುತ್ತೆ ಸರ್. ಎಂಟೈರ್ ಲೈಫ್ ಕೊಲಾಪ್ಸ್. ಆಮೇಲೆ ಎಲ್ಲೂ ಬೇಲ್ ಆಗೋದಿಲ್ಲ, ವೆರಿ ಸಿವಿಯರಾಗಿ ತಗೊಳ್ತಾರೆ. ಅದೇ ರೀತಿ NDPS ಗೊತ್ತಿಲ್ಲದೆ ಯಾರೋ ಹೊಸಬ್ರು ಯಾರೋ ಸಿಗ್ತಾರೆ, ಅವನೆಲ್ಲೋ ಏನೋ ಮಾಡ್ಕೊಂಡಿರ್ತಾನೆ, ಡ್ರಗ್ಸ್ ಚೈನಲ್ಲಿ ಅವ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇವನು ಇದ್ನು ಅಂದ್ರೂ ಕೂಡ, ಸ್ವಲ್ಪ ಸಿಕ್ತು ಅಂದ್ರೂ ಕೂಡ ಇವನು ವರ್ಷಗಟ್ಟಲೆ ಸ್ಟಕ್ ಆಗ್ಬಿಡ್ತಾನೆ. ಆಮೇಲೆ ಈ ಡೌರಿ ಡೆತ್ ಆಗ್ತಕ್ಕಂಥ ಕೇಸುಗಳು, ಇದೆಲ್ಲ ಕಾನೂನು ಅವೇರ್ನೆಸ್ ಇಲ್ಲದೆ ಇರ್ತಕ್ಕಂಥದ್ದಾಗೋದು. ತುಂಬ ಅಮಾಯಕರು ಸರ್, ಇವರೆಲ್ಲ ಕ್ರಿಮಿನಲ್ಸ್ ಅಲ್ಲ. ಈಗ ಯಾರೋ 100 ಪೋಕ್ಸೋ ಕೇಸಲ್ಲಿ ಒಂದು 4-5 ಜನ ಯಾರನ್ನೋ ರೇಪ್ ಮಾಡಿ ಕೇಸ್ ಆಗ್ಬೋದು. ಗೊತ್ತಿಲ್ಲದೆ ಪ್ರೇಮಿಗಳು, ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಕಾನೂನು. ಹಿಂಗೆ 18 ವರ್ಷದ ನಂತರ ನಾವು ಇಬ್ರು ಒಪ್ಕೊಂಡಿದೀವಲ್ಲ, ನಾನು ರೇಪ್ ಮಾಡಿಲ್ವಲ್ಲ ನಾವು ಕ್ವಶನ್. ಬಟ್ ಕಾನೂನು ಹಂಗಿಲ್ಲ. ಹಾಗಾಗಿ ನೀವು ಹೇಳಿದ ಹಾಗೆ ಸರ್ಕಾರ ತುಂಬಾ ಥಿಂಕ್ ಮಾಡಿ ಕಾನೂನನ್ನ 1ನೇ ಕ್ಲಾಸಿಂದಾನೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಒಂದು ಸಬ್ಜೆಕ್ಟ್ ಬಹಳ ಒಳ್ಳೇದು. ಸಣ್ಣ ಸೆಕ್ಷನ್ಸ್ 256 ಅಂದ್ರೆ ಏನು, 232 ಅಂದ್ರೆ ಏನು, ಮತ್ತೆ ಈ ಡೌರಿ ಹರಾಸ್ಮೆಂಟ್ ಆಕ್ಚುಲಿ ನೋಡಿ. ನನ್ನ ಜೀವನದಲ್ಲೇ ನಾನು ಆಕ್ಚುಲಿ, ನಾವು ಗ್ರಾಜುಯೇಷನ್ ಆದ್ಮೇಲೆ 2004 ನಾನು LLB ಜಾಯ್ನ್ ಆಗಿದ್ದೆ. ಅದಾದ್ಮೇಲೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಆಮೇಲೆ ಮಾಡ್ಕೊಂಡೆ ಅಂದ್ಕೊಳ್ಳಿ. ನಾನೇನಾದರೂ ಮೊದಲೇ ಕಾನೂನನ್ನ ನಾಲೆಡ್ಜ್ ನನಗೆ ಇದ್ದಿದ್ದಿದ್ರೆ
ನನ್ನ ಜೀವನ ಇವತ್ತು ಬೇರೆ ಥರ ಇರ್ತಿತ್ತು ಸರ್. ಸೊ ಕಾನೂನು ನಾಲೆಡ್ಜ್ ಇಲ್ಲದೆ ಏನು ಬಿಡು ಅದೇನಾಗುತ್ತೆ ಬಿಡು ಇದೇನಾಗುತ್ತೆ ಬಿಡು ಅಂದ್ಕೊಂಡು ಮಾಡಿಕೊಂಡು ನಾವು ಎಫೆಕ್ಟ್ ಆಗಿದ್ದೀವಿ ಲೈಫಲ್ಲಿ. ಸೊ ಹಂಗಾಗಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನೇ ನಾವೀಗ ಹೇಳೋಣ ಅಂತ ಮತ್ತೆ ಈಗ ಇಷ್ಟು ವರ್ಷ ಗ್ಯಾಪ್ನಲ್ಲಿ ಮತ್ತು ಹೆಂಗೂ ಫ್ರೀ ಆಗಿದ್ದೀವಿ, ಈಗ ಫೈನಾನ್ಷಿಯಲಿ ಒಂದು ಸ್ಟೇಜಲ್ಲಿ ಇದ್ದೇವೆ. ಹಾಗಾಗಿ ಅಭಿರಾಮ್ ವರ್ಸಸ್ ಸ್ಟೇಟ್ ವರ್ಸಸ್ ಅಭಿರಾಮ್ ಅಂತಕ್ಕಂಥ ಒಂದು ಪೋಕ್ಸೋ ರಿಲೇಟೆಡ್ ಒಂದು ಸಮಾಜಕ್ಕೆ ರಿಯಲ್ ಆಗಿ ಇದನ್ನ ಮೆಸೇಜು ಕೊಡ್ತಾ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡೋಂಥ ಒಂದು ಸಬ್ಜೆಕ್ಟ್ನ ಮೂವಿ ಮಾಡೋಕ್ಕೆ ತೊಗೊಂಡಿದ್ದೀವಿ. ಮಾಡಿ ಸರ್, ಮಾಡಿ ಸರ್, ಕಂಗ್ರಾಚುಲೇಷನ್ ಸರ್, ಒಳ್ಳೆದಾಗಲಿ. ಸೊ ಹೀಗೆ ಶೂಟಿಂಗ್ ಯೂನಿಟ್ಗೆ ನಮ್ಮ ದಾಸೋಹಮಿಂದನೇ ಊಟ 100%. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಜವಾಗ್ಲೂ ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ನಮ್ದು ಏನೋ ಒಂದು ಸಣ್ಣ ಆಸೆ, ದಾಸೋಹಮ್ನ ಹ್ಯಾಪಿ ಅವರ್ಸ್ ಅಂತ ಈ ಸಲ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಏನ್ ಸರ್ ಹ್ಯಾಪಿ ಅವರ್ಸ್ ಅಂದ್ರೆ ಸರ್, ನಾನು 6 ತಿಂಗಳ ಟ್ರಯಲ್ ನಲ್ಲಿ ಏನ್ ನೋಡಿದ್ವಿ ಅಂದ್ರೆ, ಈಗ ವಿಜಯನಗರ ಅಂದ್ರೆ ನೀವು ರಾಜಾಜಿನಗರ ಅಂದ್ರೆ ಒಂದೊಂದು ಏರಿಯಾ, ಕೋರ್ಮಂಗಲ ಅಂದ್ರೆ ಇಟ್ಸ್ ಕಮರ್ಷಿಯಲ್ ಏರಿಯಾ, ಇಂದಿರಾನಗರ ಅಂದ್ರೆ ಆಲ್ ಎಕ್ಸ್ಪಾರ್ಟಿಯರ್ಸ್ ಜಾಸ್ತಿ ಇರುವಂತ ಏರಿಯಾ. ವಿಜಯನಗರದಲ್ಲಿ ನಾವು ನೋಡಿದಂಗೆ ರಿಟೈರ್ಡರ್ಸ್ ಮತ್ತೆ ಓದಕ್ ಬರ್ತಕ್ಕಂಥ PG ಹುಡುಗರು, KS, IPS, IAS ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಟ್ಸ್ ತುಂಬಾ ಇದ್ದೀವಿ. ಅವ್ರದ್ದೊಂದು ಬಡ್ಜೆಟ್ ಕನ್ಸ್ಟೆಂಟ್ ಇರುತ್ತೆ ಊಟಕ್ಕೆ, ಇಷ್ಟರಲ್ಲೇ ಮಾಡ್ಬೇಕು ಊಟ, ಇಷ್ಟರಲ್ಲಿ ಅವ್ರದ್ದೊಂದು PG. ಆಮೇಲೆ PG ಅವ್ರಿಗೆ ಎಲ್ಲ ನಡೀತದೆ, ಏನ್ ಮಾಡ್ತಾರೆ ಅಂದ್ರೆ, ಅಲ್ಲ PG ಅವ್ರ ಬಗ್ಗೆ ನಮ್ಗೇನು ತೊಂದರೆ ಇಲ್ಲ, ಇದಾಗದ್ ಬೇಡ. ಜನರಲಿ ಅವ್ರಿಗೆ ಏನಾಗುತ್ತೆ, ಅವ್ರದ್ದು ವರ್ಕೌಟ್ ಆಗ್ಬೇಕು ಅಂತ ತುಂಬಾ ಚೆನ್ನಾಗಿ ಅಡಿಗೆ ಮಾಡಲ್ಲ. ಅವ್ರು ಮಾಡಿದ್ರೆ 4 ಜನ ಒಬ್ಬ 4 ಟೈಮ್ ತಿಂತಾರೆ ಅನ್ನೋ ಅಥವಾ ಪಾರ್ಸಲ್ ಮಾಡ್ತಾರೆ ಅಂತ. ಸೊ ಈ ಎಲ್ಲ ಕಾರಣಗಳಿಗೆ ಇವ್ರಿಗೆ ಅಫೋರ್ಡಬಿಲಿಟಿ ಮ್ಯಾಟ್ರಿಕ್ಸ್ ಮತ್ತೆ PG ಅಲ್ಲಿ ಊಟ ತಿನ್ನಕ್ಕಾಗಲ್ಲ, ಅಂಡ್ ಫಿಸಿಕಲ್ ಎಕ್ಸಾಮಿನೇಷನ್ ಅವ್ರು ಪಾಸ್ ಮಾಡಬೇಕು. ಈಗ ಯಾವ್ದಾನ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ಸ್ ಯಾವುದೇ ತಗೊಂಡ್ರು ಇದು ಎಲ್ಲದರಲ್ಲೂ ಕಾರಣ ಇಟ್ಕೊಂಡು ನಾವೇನು ಅನ್ಕೊಂಡಿದೀವಿ, ರಿಟೈರ್ಡರ್ಸ್ ಮತ್ತೆ ನಮ್ಮ ಲೋಕಲ್ PG ಹುಡುಗರು ಮತ್ತೆ ವರ್ಕಿಂಗ್ ಎಲ್ಲದಕ್ಕಿಂತ ಸರ್ ಅವರು 2 ಸೆಗ್ಮೆಂಟ್ ಅಂತಾನೆ ಅಲ್ಲ, ಅಫೋರ್ಡಬಲ್ ಮ್ಯಾಟ್ರಿಕ್ಸ್ ಅಲ್ಲಿ ಒಂದು 2-3 ಗಂಟೆ ಊಟ ಕೊಡ್ಬೇಕು. ಬರೀ ನಾನು ಲಾಭ ಮಾಡ್ಕೊಂಡು ಕೂತ್ಕೋಬಾರ್ದು. ಕಡಿಮೆ ಮಾಡ್ತೀರಾ, ಪ್ರೈಸ್ ಕಡಿಮೆ ಮಾಡ್ತೀರಾ ಸರ್? 50 ರೂಪಾಯಿಗೆ ತಿಂಡಿ ಬ್ರೇಕ್ಫಾಸ್ಟ್. ಈಗ ಸಾಮಾನ್ಯ ಟೈಮಲ್ಲಿ 69 ಇರೋ ಇಡ್ಲಿ ಪ್ಲೇಟು ಅವತ್ತಿಗೆ ಬಿಟ್ವೀನ್ 8 o'clock ಅಂದ್ರೆ 5 o'clock in the morning to 8:30 14 ರೂಪಾಯಿ ಒಂದು ಇಡ್ಲಿ. ಸೂಪರ್ ಸರ್. 69 ರೂಪಾಯಿ ಇರೋದು ಒಂದು ಪ್ಲೇಟ್ ಇಡ್ಲಿ, 14 ರೂಪಾಯಿ ಒಂದು ಇಡ್ಲಿ ಅಂದ್ರೆ 24-28 ರೂಪಾಯಿ ಆಯ್ತು. ನಾನು ಎಲ್ಲೂ ಕೇಳಿದೆ, ಬೆಂಗಳೂರಲ್ಲಿ ನಿಮ್ಮ ಹೋಟೆಲ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅನ್ಸುತ್ತೆ. ದಿಸ್ ಇಸ್ ಹ್ಯಾಪಿ ಅವರ್ಸ್ ಅಂತ ಮಾಡ್ತೀವಿ ಸರ್. ಅದರಲ್ಲಿ ನಮ್ಗೆ ಏನ್ ಜಾಸ್ತಿ ವಿ ಆರ್ ನಾಟ್ ಲುಕಿಂಗ್ ಅಟ್ ಮೇಜರ್ ಮಾರ್ಕಪ್ಸ್. ಅಲ್ಲಿ ಮಾರ್ಕಪ್ ಇಲ್ಲ, ಕಾಸ್ಟ್. ಕೆಲವು ಸಲ ನಾವು ಬಿಸ್ನೆಸ್ ಅಲ್ಲಿ ನನಗೆ ರಾಮರು ಏನ್ ಹೇಳ್ತಾರೆ ಅಂದ್ರೆ, ಧರ್ಮ ಮಾಡೋರು ವ್ಯಾಪಾರದಲ್ಲಿ ಧರ್ಮ ತರಬೇಡ ಮತ್ತೆ ಧರ್ಮದಲ್ಲಿ ವ್ಯಾಪಾರ ತರಬೇಡ ಅಂತಾರೆ. ಹಾಗಾಗಿ ಶ್ರೀರಾಮರು ಹಾಗಾಗಿ ಅಲ್ಲಿ ಬಂದಿದ್ದು, ಅಲ್ಲಿ ಹುಟ್ಟಿ, ಅಲ್ಲಿ ಬೆಳೆದು, ಇಲ್ಲೆಲ್ಲ ನಮ್ಮನ್ನ ನೋಡ್ಕೊಳಕ್ಕೆ ಅಂತ ಅದನ್ನ ಮಾಡತಕ್ಕಂಥವ್ರು ಅವ್ರ ಸಂಬಳಗಳಾದ್ರೆ ಸಾಕು. ಹಾಗಾಗಿ ನಾನೇನು ಅದ್ರಲ್ಲಿ ಲಾಭ ಇಟ್ಕೊಂಡಿಲ್ಲ. ಆ 2.5 ಗಂಟೆ ಸಮಾಜ ಸೇವೆ. ಅಯ್ಯೋ ಸಮಾಜ ಸೇವೆ ಅಂದ್ರೆ ಇಲ್ಲಿರೋ ಅಕ್ಕಪಕ್ಕ ಪೊಲಿಟಿಷಿಯನ್ಸ್ ಎಲ್ಲ, ನಾನು ಯಾವ ಎಲೆಕ್ಷನ್ ನಿಲ್ತ್ಕೋತಿಲ್ಲ ಸರ್, ನಾನು ಯಾವ್ದು ಬರಲ್ಲ, ಅದಕ್ಕೆಲ್ಲ ನಮ್ದು ಏನೋ ಒಂದು ನಮ್ಮ ಆಸೆ ಅಷ್ಟೇ. ಅಂದ್ರೆ ಅಲ್ಲಿಂದ ಅಲ್ಲಿ ಕಾಸ್ಟ್ ಆಗ್ಲಿ ಅನ್ನೋದು ಒಂದು. 2ನೇದು ಹ್ಯಾಪಿ ಅವರ್ಸ್. ಎಲ್ಲರಿಗೂ ಆಟೋ ಡ್ರೈವರ್ಸ್ ಇದ್ದಾರೆ. ಚೆನ್ನಾಗಿದೆ ಕಾನ್ಸೆಪ್ಟ್. ಊಟ ಏನಾದ್ರು ಕೊಟ್ಟಿದ್ದೀರಾ ಸರ್? 100 ರೂಪೀಸ್ ಊಟ ಸರ್. ಓಕೆ. ಊಟ ತುಂಬಾ ಟೈಮಿಂಗ್ ನಲ್ಲಿ ಮಾಡ್ತೀವಿ. ಇದು 12:30 ಮಧ್ಯಾಹ್ನ 12:30 2 ಗಂಟೆ 100 ರೂಪೀಸ್ ಊಟ. ತಿರ್ಗಾ ಸಂಜೆ 7:30 10:00 ಇದೆ 50 ರೂಪೀಸ್ ಹ್ಯಾಪಿ ಅವರ್ಸ್. ಇದು ಸ್ವಲ್ಪ ಪಬ್ಲಿಸಿಟಿ ಕೊಡಿ ಸರ್, ಎಲ್ರಿಗೂ ಗೊತ್ತಾಗ್ಲಿ. ಅದೇ ಗೊತ್ತಾಗಲಿ, ಎಲ್ಲ ಯೂಸ್ ಮಾಡ್ಕೊಂಡು ಯುಟಿಲೈಸ್ ಮಾಡ್ಕೊಂಡು. ಅದೇ ಸರ್, ಈ ಬ್ಯಾನರ್ಸ್ ಪಾಂಪ್ಲೆಟ್ಸ್ ಮಾಡ್ತಾ ಇದ್ವಿ, ತಿಳಿಬೇಕು, ಅದು ಇಂಪಾರ್ಟೆಂಟ್ ಸರ್. ಇವತ್ತಿನ ಕಾಲದಲ್ಲಿ ಗೊತ್ತಾಗ್ಬೇಕು ಎಲ್ರಿಗೂ, ನಮ್ದು ಇದೆ, ಈ ತರ ಇದೆ ಅಂತ. ಯಾವ ನಾವು ತಿಳಿಸ್ತೀವೋ ಆಗ್ಲೇನೆ ಅದು ನೀವು ಅನ್ಕೊಂಡ್ರೆ ಆಶಯ ಸಕ್ಸಸ್ ಆಗುತ್ತೆ. ಹೌದು ಸರ್, ಜಾಸ್ತಿ ಬರ್ದೇ ಇರ್ಲಿ ಸರ್. ಅದ್ರಲ್ಲಿ ಇಷ್ಟು ಬರಬೇಕು ಅಷ್ಟೇ. ನಮಗೆ ಫೈನ್ ಡೈನಿಂಗ್ ಅಲ್ಲಿ ಅಫೋರ್ಡಬಲ್ ಮ್ಯಾಟ್ರಿಕ್ಸ್ ಅಲ್ಲಿ ಇರೋರು ಬರ್ತಾರೆ, ಕಾಮನ್ ಮ್ಯಾನು ಬರ್ತಾರೆ. ಇಲ್ಲಿ ಏನಿದೆಯೋ ಅದರದ್ದು ಕಂಪನಿಗೆ ಅಂತ ಬರುತ್ತೆ. ಇನ್ ಮಿಕ್ಕಿದೇನು ಇದು ಹ್ಯಾಪಿ ಅವರ್ಸ್ ಅಲ್ಲಿ ಇದೆ, ಅದು ಎಂಪ್ಲಾಯೀಸ್, ಸ್ಟಾಫ್, ದಿನಸಿ ಕೊಡೋರು, ದಿನಸಿ ಕೊಡೋರು, ತರಕಾರಿ ಕೊಡೋರು, ಅವ್ರಿಗೆ ಅಲ್ಲಿ ಇದಾಯ್ತು ಆಗ್ಬೇಕಲ್ವಾ. ಹಂಗಾಗಿ ದಿಸ್ ಇಸ್ ಹ್ಯಾಪಿ ಅವರ್ಸ್. ಎಲ್ಲರೂ ಹ್ಯಾಪಿ ಆಗಿರ್ತಕ್ಕಂಥ ಹ್ಯಾಪಿ ಅವರ್ಸ್. ಸೂಪರ್, ನಿಜವಾಗ್ಲೂ ಚೆನ್ನಾಗಿದೆ ಸರ್. ನೀವು ಅದನ್ನೇ ದಾಸೋಹಂ ಅಂದಾಗ್ಲೇ ಅರ್ಥ ಆಗುತ್ತೆ. ಅನ್ನದಾನ ಮಾಡ್ತಕ್ಕಂಥದ್ದಾಗ್ಬೋದು, ಪೂರ್ತಿ ದಾನ ಮಾಡ್ಲಿಕ್ಕಾಗಲ್ಲ, ಕಮರ್ಷಿಯಲ್ ಪಾಯಿಂಟ್ ಇಟ್ಕೊಂಡೇ ಮಾಡಬೇಕಾಗುತ್ತೆ. ಅದರಲ್ಲಿ ದ ಬೆಸ್ಟ್ ಈ ಹ್ಯಾಪಿ ಅವರ್ಸಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಸಂತೋಷದ ವಿಚಾರ. ಎಲ್ರಿಗೂ ಹೆಲ್ಪ್ ಆಗಲಿ ಸರ್, ಇದರಿಂದ ಒಳ್ಳೇದಾಗಲಿ ಸರ್. ತಮಗೂ ಅಷ್ಟೇ ಸರ್. ಇದು ಇನ್ನೊಂದು ವಿಚಾರ ನಾನು ನಿಮ್ಮನ್ನು ಕೇಳಬೇಕಿತ್ತು. ಈ ನಮ್ಮ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ಸ್ ಅಲ್ಲಿ ತಾವು ಈಗ ಹೊಸದ ಒಂದು ಡೆಲ್ಲಿ ಆಫೀಸ್ ಓಪನ್ ಮಾಡಿದ್ದೀರಾ ಅಂತ ಜನಕ್ಕೆ ಈಗಲೇ ಹೇಳ್ಬೋದಾ ಸರ್? ನಮ್ಮ ಪ್ರೊಫೆಷನಲ್ಲಿ ಇರತಕ್ಕಂಥದ್ದು ಹೇಳ್ಬೋದು ಸರ್. AOR ಅಂತ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ಸ್ ಅಂತ ಎಕ್ಸಾಮ್ ಇದೆ. ಹೌದು. ಸೊ ಅದನ್ನು ಪಾಸ್ ಮಾಡಿದವ್ರು ಮಾತ್ರ ಸುಪ್ರೀಂ ಕೋರ್ಟ್ನಲ್ಲಿ ಮಾಡಬೇಕು.
ಈಗ ನಾವು ನಮ್ಮ ಆ ಪ್ಯಾನಲ್ ಇರ್ತಕ್ಕಂಥ ನಮ್ಮ ಸೀನಿಯರ್ ಇದ್ದಾರೆ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೇವೆ ಆ್ಯಂಡ್ ನಾನು ಪ್ರಿಪೇರ್ ಆಗ್ತಾ ಇದ್ದೇನೆ. ಒಂದೂವರೆ ವರ್ಷದಲ್ಲಿ ನಂದು ಕಂಪ್ಲೀಟ್ ಆಗುತ್ತೆ. ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋಣ ಅಂತಕ್ಕಂಥದ್ದು. ಸೊ ಅದೇ ರೀತಿಯಲ್ಲಿ ಡ್ರಾಫ್ಟಿಂಗಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಸರ್ ನಾವು, ಯಾಕಂದ್ರೆ ಜೀವನದಲ್ಲಿ ಚೆನ್ನಾಗಿ ಅನುಭವ ಆಗಿದೆ ನಮಗೆ. ಇದನ್ನ ನೋಡಿಕೊಂಡು NIRDC ಸೆಂಟ್ರಲ್ ಗೌರ್ಮೆಂಟ್ ಆಟಾನಮಸ್ ಬಾಡಿ ಅವರು ನನ್ನ ಲೀಗಲ್ ಅಡ್ವೈಸರ್ ತಗೊಂಡಿದ್ದಾರೆ. ಫ್ಯಾಂಟಾಸ್ಟಿಕ್ ಸರ್. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ. ಐ ಆಮ್ ಹ್ಯಾಪಿ ಫಾರ್ ಯು. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಈಗ ತಮಗೆ ಏನು ಹೇಳಿ, ನಾನು ರೈಸ್ ಐಟಮ್ ಅಲ್ಲಿ ಏನು ಹೇಳಿ, ಏನಾದರೂ ಸರಿ ಏನಿದೆ ದ ಬೆಸ್ಟ್ ಇದೆ ಸರ್, ಇದು ಹೇಳ್ತೀನಿ. ಆಮೇಲೆ ನಾವು ಈ ಮಾತುಕತೆಯಲ್ಲಿ ಫುಡ್ ಕಾಸ್ಟ್ ವಿತ್ ಶ್ರೀನಾಥ್, ಈ ಮಧ್ಯ ಫುಡ್ ಬರೋದು ಒಂದು ಫ್ಲೋ ಥಾಟ್ ಕಟ್ ಆಗ್ಬೋದು, ಬಟ್ ಹೇಗೆ ಅನಿಸ್ತು? ಇದು ಹೊಸ ಅನುಭವ, ಹೊಸ ರೀತಿ. 100% ಹೊಸ ಅನುಭವ. ಮತ್ತೆ ಇಲ್ಲೇನಾದ್ರು ನಾನು ನೋಡ್ತಾ ಇರೋದೇನಾದ್ರೆ ನಮ್ಗೆ ನಾವೇ ಸರ್ವಿಸ್ ಮಾಡ್ಕೊಳಕ್ ಬಿಟ್ಟಿಲ್ಲ, ನೀವು ಅವರೇ ಬಂದು ಬಿಡಿಸ್ತಿದ್ದಾರೆ. ಆಯ್ತು, ಚೆನ್ನಾಗಿದೆ ಬಿಡಿ. ಅದೇ ಸರ್, ವೇಟರ್ ಸರ್ವಿಸಸ್ ಅಂತೀವಿ, ಅದಕ್ಕೆ ಮಾಡ್ತೀರಾ ಬಿಡಿ. ನಿಮ್ಗೆ ಈಗ ಫುಲ್ಲಿ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ನಡೀತಕ್ಕಂಥ ಹೋಟೆಲ್ಸ್ ಬೇರೆ ಇರುತ್ತೆ, ನಿಮ್ ಕಾನ್ಸೆಪ್ಟೇ ಬೇರೆ ಇದೆ. ಹಂಗಾಗಿ 100% ಸಕ್ಸಸ್ ಆಗುತ್ತೆ ಅದ್ರಲ್ಲಿ, ನೋ ಡೌಟ್ ಅಟ್ ಆಲ್. ಒಳ್ಳೇದಾಗ್ಲಿ ಸರ್, 100% ಬರ್ತೀವಿ. ಒಳ್ಳೇದಾಗ್ಲಿ, ಸಾಧ್ಯವಾದಷ್ಟು ಎಲ್ಲರಿಗೂ ತಿಳಿಸಿ ಹೇಳ್ತೇವೆ, ಮಾಡೋಣ ಸರ್, ಖಂಡಿತ ಮಾಡೋಣ ಸರ್. ನೀವು ಕಾನೂನನ್ನ ನಮ್ಮ ವಿದ್ಯಾಭ್ಯಾಸದಲ್ಲಿ ಚಾಪ್ಟರ್ಸ್ ಆಗಿ ಸೇರಿಸ್ಬೇಕು, ಪಠ್ಯದಲ್ಲಿ ಸೇರಿಸ್ಬೇಕು ಅಂತಕ್ಕಂಥದ್ದು ನಿಜವಾಗ್ಲೂ ಒಳ್ಳೆ ಸಜೆಷನ್ ನೀವು ಹೇಳಿದ್ದು, ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನಮ್ಮದೇ ಅಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಸರ್. ದೈನಂದಿನ ಜೀವನಕ್ಕಾಗಿ ಕಾನೂನು ನೀವು ಕೇಳಿದ್ರಲ್ಲ, ಒಂದೆರಡು ಲೈನಲ್ಲಿ ಹೇಳಂತ ಸಬ್ಜೆಕ್ಟ್ ಅಲ್ಲ, ಬಹಳ ಸಬ್ಜೆಕ್ಟ್ ಇದೆ. ಸೊ ಅದನ್ನ ಒಂದೊಂದು ಮಾಡ್ಯೂಲ್ಸ್ ಆಗಿ, ಈಗ ಬಿಸ್ನೆಸ್ ಮಾಡೋರಿಗೆ ಕೆಲವೊಂದು ಲಾಸ್ ಬೇಕು, ಆ ರೀತಿ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೆ ಕೆಲವೊಂದು ಲಾಸ್ ಬೇಕು. ಅದನ್ನ ದೈನಂದಿನ ಜೀವನಕ್ಕಾಗಿ ಕಾನೂನು ಅಂತಕ್ಕಂಥ 12 ವಾಲ್ಯೂಮ್ಸ್ ಅಲ್ಲಿ ಬುಕ್ಸ್ನ ಬರಿತಾ ಇದೀವಿ ಸರ್. ಶಾರ್ಟ್ಲಿ ಬಹಳ ಕಡಿಮೆ ರೇಟಲ್ಲಿ ಆ ಬುಕ್ಸ್ನ ಕೂಡ ತರಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಇದೆಲ್ಲ ಲ್ಯಾಂಗ್ವೇಜಸ್ನಲ್ಲೂ ಬರುತ್ತೆ ನಮ್ಮ ಬುಕ್ಸ್ ಎಲ್ಲ. ವೆರಿ ಗುಡ್ ಸರ್. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ನಾನು ಆಗಲೇ ಹೇಳಿದಾಗೆ ನನ್ನ ಜೀವನದಲ್ಲಿ ನಮ್ಮ ಮುಂಚೆನೇ ಅಡ್ವೊಕೇಟ್ ಆಗಿದ್ದಿದ್ರೆ, ನಾನು ಆ ನಂತರದಲ್ಲಿ ಬಿಸ್ನೆಸ್ ಮಾಡಿದ್ದಿದ್ರೆ ನನ್ನ ಜೀವನ ಇನ್ನೊಂದು ಥರ ಇರ್ತಾ ಇತ್ತು. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕಾನೂನಿನ ಜ್ಞಾನವನ್ನು ತುಂಬುವಂಥದ್ದು ಅಪ್ಡೇಟೆಡ್. ಈಗ ಫ್ಯಾಮಿಲಿ ಲಾಸ್ ಇದೆ, ಎಷ್ಟೋ ಜನ ಡೈವರ್ಸ್ ವಿಚಾರದಲ್ಲಿ ಬರ್ಬೋದು, ಪ್ರಾಪರ್ಟೀಸ್ ವಿಚಾರದಲ್ಲಿ ಆಗ್ಬೋದು, ಅದು ಎವ್ರಿಡೇ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರ್ತಕ್ಕಂಥದ್ದು ಇದು. ಅದನ್ನು ಪುಸ್ತಕದ ರೂಪದಲ್ಲಿ ಬರೆಯುವಂಥ ಪ್ರಯತ್ನ ಮಾಡಿದ್ದೇವೆ. ಪ್ರಾಯಶಃ ಅದೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಸರ್. ಐ ಆಮ್ ವೆರಿ ಹ್ಯಾಪಿ ಸರ್. ಆ ಪುಸ್ತಕ ಬೇಗ ನಮ್ಮ ಕಡೆಯಿಂದಲೇ ಬಿಡುಗಡೆ ಆಗಲಿ, ನಾವು ಆ ಫಂಕ್ಷನ್ ಮತ್ತೆ ಬರ್ತೀವಿ. ಖಂಡಿತ. ನಿಮ್ಮ ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮು, ನಾವು ಖುಷಿಯಾಗ್ಬಿಟ್ವಿ, ತುಂಬಾ ಚೆನ್ನಾಗಿತ್ತು. ಯಾವುದೇ ಮಾಡಿದ್ರು ಸರ್ ನಮ್ಮದು ಅದು ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ನಾನು ಆಗಲೇ ಹೇಳಿದಾಗ ದ ಬೆಸ್ಟ್ ವಿತೌಟ್ ಎಕ್ಸ್ಪೆಕ್ಟೇಷನ್. ಇವಾಗ ನೀವು ಹೋಟ್ಲ್ ಮಾಡಿದ್ದೀರಾ, ನೀವೇನು ಹೇಳ್ತಾ ಬಂದ್ರಿ, ಅಲ್ಲಿ ಬ್ಯಾಲೆನ್ಸ್ ಆದರೂ ಓಕೆ, ಒಳ್ಳೊಳ್ಳೆ ಹೆಸರು ಬರಬೇಕು, ಎಲ್ರಿಗೂ ಯೂಸ್ ಆಗಬೇಕು ಅಂತ. ನಮ್ಮದು ಹಂಗೇನೆ, ಆ ಕಾರ್ಯಕ್ರಮ ಚೆನ್ನಾಗಿರ್ಬೇಕಷ್ಟೇ. ಈಗ ಕೆಲಸ ಮಾಡ್ತಾ ಇದ್ದೀವಿ, ಚೆನ್ನಾಗಾಗಬೇಕಷ್ಟೇ, ಅದೇ ನಮ್ಮ ಕಾನ್ಸೆಪ್ಟ್. ಹಾಗಾಗಿ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಏನಾಯಿತು ನಮಗೆ ಇದಕ್ಕೆ ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ರೆವೆನ್ಯೂ ಅನಾಲಿಸಿಸ್ ಅಂತ ಮಾಡ್ತೀವಲ್ಲ ಸರ್, ಈ 6 ತಿಂಗಳಲ್ಲಿ ಆವರೇಜ್ ಪ್ರೈಸಿಂಗ್ ಪರ್ ಕೂಪನ್ ಅಂತ ಕರೀತಾರೆ. ಓಕೆ, ಒಂದು ಕೂಪನ್ಗೆ ಎಷ್ಟು ಆವರೇಜ್ ಪ್ರೈಸ್ ಬಂದಿದೆ ಅಂತ. 4 ಜನ ಒಂದು ಟೇಬಲ್, ಒಂದೇ ಟೇಬಲ್ ಒಂದು ಕೂಪನ್ ಇರುತ್ತೆ. ನಮ್ದು ಆ ಲೆಕ್ಕದಲ್ಲಿ ನೋಡಿದಾಗ ಸ್ಟ್ಯಾಟಿಸ್ಟಿಕ್ ಡೇಟಾ ಏನ್ ಹೇಳುತ್ತೆ, ಬರೀ ನಮ್ಮ ಫೈನ್ ಡೈನ್ ಒಂದ್ರಲ್ಲೇ 888 ಇದೆ. ಅಂದ್ರೆ ಒಂದು ಕೂಪನ್ 888 ಇದೆ. 1,000 ಕೂಪನ್ ಬಂದ್ರೆ 8.5 ಲಕ್ಷದ ವ್ಯಾಪಾರ ಇಲ್ಲಿ. 1,000 ಕೂಪನ್ ಬಂದ್ರೆ 1,000 ಕೂಪನ್ ಬಂದ್ರೆ 500 ಕೂಪನ್ ಬಂದ್ರೆ 4 ಲಕ್ಷ ರೂಪಾಯಿ ವ್ಯಾಪಾರ. ಇದು ಫೈನ್ ಡೈನಿಂಗ್ ಅಲ್ಲಿ ಮಾತ್ರ. ಕೆಳಗಡೆ ಏನಿತ್ತು, 250 ರೂಪೀಸ್ ಇತ್ತು, 220 ರೂಪೀಸ್ ಇತ್ತು. ಆಮೇಲೆ ಫೀಡ್ಬ್ಯಾಕ್ ಕೇಳಿದಾಗ ಅದೇ ಅಂದ್ರು, ಬರೀ ಅಫೋರ್ಡಬಲ್ ಮೆಟ್ರಿಕ್ಸ್ಗೆ ನಾನು ನೋಡಿದ್ರೆ ಎಲ್ಲರೂ ಅಫೋರ್ಡಬಲ್. ಆ ಲೆಕ್ಕ ನೋಡಿದ್ರೆ ಇವತ್ತಿಗೆ ಎಲ್ಲರೂ ಅಫೋರ್ಡಬಲ್. ನಾವು ಅಂತೀವಿ, ಒಬ್ಬ ತರಕಾರಿ ಮಾಡೋರು ಇವತ್ತಿಗೆ ಮಿನಿಮಮ್ 30,000 ರೂಪಾಯಿ ತಿಂಗಳಿಗೆ ಮಿನಿಮಮ್. ನಾನು ಹೇಳ್ತೀನಿ 1,000 ರೂಪಾಯಿ ಲಾಭ ಇದ್ದೇ ಇರುತ್ತೆ, 30,000 ರೂಪಾಯಿ ಚೀಟಿ ಕಟ್ಟಿರ್ತಾರ. ಹೌದೌದು, ನಾವು ಹಂಗಂತೀವಿ. ನಾವು ಏನಿಲ್ಲ ಅಂತ ಫಸ್ಟ್ ಕ್ಲಾಸ್, ಅದೇ ಡಿಗ್ನಿಟಿ ಆಫ್ ಲೇಬರ್ ಅನ್ನೋದೊಂದು ಬಿಟ್ಬಿಟ್ರೆ ಜಗತ್ತಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದು, ಎಲ್ಲರಿಗೂ ಒಂದು ಕಾಮನ್ ಮ್ಯಾನ್ಗೆ ಒಂದು ಊಟ ಕೊಡಬೇಕು ಅನ್ನೋ ಒಂದು ಭಾವನೆ. ಇಲ್ಲ, ಮಾಡಿ ತುಂಬಾ ಚೆನ್ನಾಗಿದೆ, ಮಾಡಿ ತುಂಬಾ ದೊಡ್ಡ ಸಕ್ಸಸ್ ಆಗುತ್ತೆ. ಮತ್ತೆ ನಿಮ್ಮ ಫುಡ್ ಕ್ಯಾಸ್ಟ್ ಕೂಡ ತುಂಬಾ ದೊಡ್ಡ ಸಕ್ಸಸ್ ಆಗಲಿ ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಕಾನ್ಸೆಪ್ಟ್ ಇದೆ. ಯಾಕೆಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೋಟೆಲ್ನಲ್ಲಿ ಏನಿದೆ, ಇಲ್ಲಿ ಬಂದವ್ರಿಗೆ ಹೋದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇವತ್ತು ಪ್ರಪಂಚ ಹೆಂಗಿದೆ ಅಂದ್ರೆ ಎಲ್ಲವೂ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಇರ್ತಕ್ಕಂಥವ್ರು. ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಅವ್ರಿಗೆಲ್ಲ ಗೊತ್ತಾದಾಗ್ಲೇ ಇಲ್ಲಿ ಫ್ಲೋ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಜವಾಗ್ಲೂ ಒಳ್ಳೇದು. ಸಾಧ್ಯವಾದಷ್ಟು ಜನನ ಕರೆಸಿ ಮಾಡಿ ಸರ್, ನಿಮ್ಗೆ ಒಳ್ಳೇದಾಗ್ಲಿ. ಇದು ಎಲ್ಲರಿಗೂ ರೀಚ್ ಆಗಲಿ, ಇಡೀ ಕನ್ನಡಿಗರಿಗೆ ರೀಚ್ ಆಗಲಿ, ಎಲ್ಲ ಕಡೆನೂ ಎಲ್ಲರೂ ಬರಲಿ. ಅದರಲ್ಲಿ ಫಸ್ಟ್ ಫುಡ್ ಗೆಸ್ಟ್ ನನ್ನನ್ನು ಕರೆದಿರೋದಕ್ಕೆ ನಿಮ್ಗೆ ನಿಜವಾಗ್ಲೂ ಡೆಬ್ಯೂಟೆಂಟ್ ಸರ್, ನಮ್ಮ ಡೆಬ್ಯೂಟೆಂಟ್ ಗೆಸ್ಟ್ ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಯು.
ನಿಮ್ಮನ್ನು ನೀವು ಬಂದಿದ್ದಕ್ಕೆ ನಮ್ಗೆ ನಮ್ಮ ಜಾಗಕ್ಕೆ ಕಳೆ ಬಂತು. ಎಲ್ಲದಕ್ಕಿಂತ ಹಿಂದಿನ ಕಾಲದಲ್ಲಿ ಒಂದು ಮಾತು ಹೇಳೋರು, ಊಟ ಮಾಡ್ಬೇಕಾದ್ರೆ ಮಾತಾಡಬಾರ್ದು ಅಂತ. ನಾವು ಇವಾಗ ತದ್ವಿರುದ್ಧವಾಗಿ ಹೋಗ್ತಾ ಇದೀವಿ, ಊಟದ ಜೊತೆ ಮಾತುಕತೆ. ಯಾಕೆಂದ್ರೆ ಸರ್ ಊಟ ನಾನು ಎಲ್ಲರ ಹತ್ರ ಶೇರ್ ಆಗಲ್ಲ ಸರ್. ಕರೆಕ್ಟ್. ನೋಡಿ, ನೀವು ಊಟದಲ್ಲಿ ಒಂದ್ 4 ಐಟಮ್ ಎಕ್ಸ್ಟ್ರಾ ಸ್ವೀ ಆಗ್ಬಿಟ್ರೆ ರಪ್ಪಂತ ಮಕ್ಕೊಳ್ದಂಗಿರುತ್ತೆ. ಊಟ ಮತ್ತು ಜೀವನ ಒಂದೇ ಸರ್. ಜಾಸ್ತಿ ಸಿಹಿ ಸಿಗಲ್ಲ ಮನುಷ್ಯನ್ಗೆ, 2 ಸಿಹಿ ಸಿಗೋದು ಇಡೀ ಜೀವನದಲ್ಲಿ. ಕರೆಕ್ಟ್. ಇನ್ ಮಿಕ್ಕಿದೆಲ್ಲ ಖಾರದಲ್ಲೇ ಸಂತುಷ್ಟ ಪಡ್ತಾನೆ. ಆ ಸಂತುಷ್ಟ ಕೊಡ್ಬೇಕು. ಕೆಲವ್ರ ಮನೇಲಿ ನೋಡಿ, ನೀವು ಊಟ ಕೊಟ್ರೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅದು ಹಂಗಿರ್ಬೇಕು, ಇದು ಹಿಂಗಿರ್ಬೇಕು. ಅದನ್ನ ಊಟದ ಮುಂದೆ ಹೆಂಗೆ ಕೆಟ್ಟ ಅಡಿಗೆನು ಸರ್ ಮತ್ತೆ ನಾಳೆ ಬೆಳಗ್ಗೆ ತಿನ್ನಕ್ಕಾಗಲ್ಲ. ಸವಿ ಊಟದಲ್ಲಿ ಮಹಾಬೋಧ ಮಹಾತತ್ವರೇ ಇದೆ. ಅನ್ನದಲ್ಲಿ ನಾನು ಇಷ್ಟು ಒಟ್ಟಾರೆ ಮಾತಾಡಿದ್ರೆ ನನ್ಗೆ ಗೊತ್ತಾಗಿದ್ದೇನು ಅಂದ್ರೆ ಸರ್, ನಿಮ್ಗೆ ಫುಡ್ ಬಗ್ಗೆ ವಿಶೇಷವಾದ ಕಾಳಜಿ ಇದೆ, ಇಂಟ್ರೆಸ್ಟ್ ಇದೆ, ಪ್ಯಾಷನ್ ಇದೆ ನಿಮ್ಗೆ ಅದರಲ್ಲಿ. ನಾನಿರೋ ಸೈಜ್ ನೀವು ಫುಡ್ಡಿ ಅದ್ರಲ್ಲ ನನಗೆ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ 100% ನೀವು ಒಳ್ಳೆ ಟೇಸ್ಟಿಯಾಗಿರ್ತಕ್ಕಂಥ ಮತ್ತೆ ಅದರಲ್ಲಿ ಹೆಲ್ದಿಯಾಗಿ, ನೀವು ಆಗಲೇ ಹೇಳಿದಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಹೆಲ್ದಿಯಾಗಿರ್ತಕ್ಕಂಥ ಫುಡ್ ಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ. 100% ಇದೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಅಸ್. ನೀವು ಊಟ ಮಾಡ್ಬೇಕಾದ್ರೆ ಶೇಕ್ ಮಾಡಕ್ಕಾಗಲ್ಲ, ಹಾಗಾಗಿ ಹ್ಯಾಪಿ. Foodcast with Srinath. Meru Aditya Swika.